ओम नमः सिद्धेभ्यः। ओम नमः सिद्धेभ्यः। मंगलम भगवान वीरो मंगलम गौतमो गणी मंगलम कुंद कुंदार्यो जैन धर्मोस्तु मंगलम सर्वमंगलमांगल्यम सर्वकल्याणकारकम प्रधानम सर्वधर्माणां जैनं जयतु शासनम् जैनं जयतु शासनम्। पंच परमेष्टि भगवान की, अहिंसा परमो धर्म की, आज के महापर्व रक्षाबंधन पर्व की, अकंपनाचार्यादि सप्तशतक मुनि महाराजों की, ಜೈನ ಧರ್ಮದ ತೀರ್ಥಂಕರರ ವಂಶ ಪರಂಪರೆಯಲ್ಲಿ ಒಂದು ಕೋಟಿ ಸಾವಿರೋಪಮ ಪ್ರಮಾಣದ ಈ ದೀರ್ಘವಾದ ಕಾಲದಲ್ಲಿ 24 ಜನ ತೀರ್ಥಂಕರರು ಜನಿಸಿ ಭರತ ಕ್ಷೇತ್ರದ ಭೂಮಿಯ ಮೇಲೆ ಇರುವಂತಹ ಪವಿತ್ರ ಭವ್ಯ ಜೀವಿಗಳ ಆತ್ಮ ಕಲ್ಯಾಣವನ್ನ ಮಾಡ್ತಾ ಬಂದಿದ್ದಾರೆ. ಆತ್ಮ ಕಲ್ಯಾಣಕ್ಕಾಗಿ ಶ್ರಮಿಸುವುದೇ ಪ್ರತಿಯೊಂದು ಸಂಸಾರಿ ಪ್ರಾಣಿಯ ಕರ್ತವ್ಯ. ಆ ಶ್ರಮಿಸುವುದಕ್ಕೆ ನಾಣ್ಯರು, ನನ್ನದೇನು, ನಾನೆಲ್ಲಿಂದ ಬಂದಿದ್ದೇನೆ ಮತ್ತು ಹೋಗುವಾಗ ಎಲ್ಲಿ ಹೋಗುವನಿದ್ದೇನೆ ಅನ್ನುವಂತಹ ಇವೇ ಪ್ರಶ್ನೆಗಳು ಉತ್ಪನ್ನಾಗಿ ನಮ್ಮ ಆತ್ಮನಲ್ಲಿ ಈ ಪ್ರಶ್ನೆಗಳ ಉತ್ತರಗಳನ್ನು ಹುಡುಕಲಿಕ್ಕೆ ಯಾವ ಭವ್ಯ ಜೀವಾತ್ಮ ಪ್ರಯತ್ನ ಪಡ್ತಾನೆ ಆ ಭವ್ಯ ಜೀವಿಗಳಿಗೆ ಉತ್ತರ ಸಿಗ್ತದೆ. ಯಾಕೆಂದರೆ ಇದು ಪವಿತ್ರ ಭೂಮಿ, 24 ತೀರ್ಥಂಕರರ ಆಧ್ಯಾತ್ಮಿಕ ನಾಡು ಅಂತ ಹೇಳ್ಬೋದು. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಅವರು ನೀಡಿರತಕ್ಕಂತಹ ಸಂಸ್ಕಾರಗಳು, ಅವರು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರತಕ್ಕಂತಹ ದಿವ್ಯ ಜ್ಞಾನ, ಅದು ಎಲ್ಲರಿಗೂ ಹಿತವನ್ನ ಉಂಟು ಮಾಡತಕ್ಕಂತಹ ಜ್ಞಾನ. ಎಂಥ ಎಲ್ಲ ಯೋಗ್ಯತೆಗಳನ್ನ, ಎಂಥ ಎಲ್ಲ ಒಳ್ಳೆಯ ವಿಷಯಗಳನ್ನ ಈ ಭೂಮಿ ಹೊಂದಿದ್ದರೂ ಕೂಡ ಇಲ್ಲಿ ಅಕಂಪನಾಚಾರ್ಯರಂತಹ ಆ ಒಂದು ಕಾಲದಲ್ಲಿ ಎಂಥ ಧರ್ಮಾತ್ಮರ ಮೇಲೆ
ಸಂಕಟಗಳು ಬರ್ತವೆ ಅಂತಂದ್ರೆ ಇದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತಂದ್ರೆ, ಆ ಯಾವ ಜೀವಿಗಳು ಆತ್ಮ ಕಲ್ಯಾಣಕ್ಕಾಗಿ ಅಲ್ಪ ಸ್ವಲ್ಪನೂ ಕೂಡ ವಿಚಾರ ಮಾಡುವುದಿಲ್ಲವೋ ಅಂಥ ಜೀವಿಗಳಿಂದ ಒಳ್ಳೆಯ ಜೀವಿಗಳ ಮೇಲೆ ಸಂಕಟ ಬರ್ತದೆ. ಭೂಮಿಯ ಮೇಲೆ ಇರುವಂತಹ ಎಲ್ಲ ಸಂಸಾರಿ ಪ್ರಾಣಿಗಳಿಗೆ ಸರಿ ಸಮಾನವಾಗಿ ಸಕಲ ಭವ್ಯ ಜೀವಿಗಳ ಹಿತಕ್ಕಾಗಿ ಉಪದೇಶವನ್ನ ನೀಡಿರ್ತಾರೆ ತೀರ್ಥಂಕರು. ಕೆಲವೊಬ್ರು ಗ್ರಹಿಸ್ತಾರೆ, ಇನ್ನು ಕೆಲವೊಬ್ರು ಅದನ್ನ ಉಪೇಕ್ಷಿಸ್ತಾರೆ. ಗ್ರಹಿಸುವಂಥವರ ವತಿಯಿಂದ ಉಪಸರ್ಗ ಬರ್ತದೋ ಅಥವಾ ಗ್ರಹಿಸದೆ ಇರುವಂತಹವರಿಂದ ಉಪಸರ್ಗ ಬರ್ತದೋ? ಯಾರಿಂದ ಉಪಸರ್ಗ ಬರ್ತದೆ? ಗ್ರಹಿಸದೆ ಇರುವಂತಹವರಿಂದ ಉಪಸರ್ಗ ಬರ್ತದೆ. ಯಾವಾಗಾದ್ರೂ ಎಷ್ಟು ಮುನಿಗಳ ಮೇಲೆ ಇತಿಹಾಸದಲ್ಲಿ ಉಪಸರ್ಗಗಳಾಗಿವೆ, ಆ ಉಪಸರ್ಗಗಳೆಲ್ಲ ಅಧರ್ಮಾತ್ಮರಿಂದ ಆಗಿವೆ. ಧರ್ಮಾತ್ಮರಿಂದ ಧರ್ಮಾತ್ಮರ ಮೇಲೆ ಎಂದೂ ಉಪಸರ್ಗ ಬರಲಿಕ್ಕೆ ಶಕ್ಯವೇ ಇಲ್ಲ. ಮತ್ತು ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ಸಂದರ್ಭಗಳಲ್ಲಿ ಉಪಸರ್ಗ ಬಂದಿದೆ ಅಂತಂದ್ರೆ ಉಪಸರ್ಗ ನಿವಾರಣೆ ಮಾಡುವಂಥವ್ರು ಯಾರು ಅಂತಂದ್ರೆ ಅವರು ಕೂಡ ಧರ್ಮಾತ್ಮರಾಗಿರ್ತಾರೆ. ಧರ್ಮಾತ್ಮರು ಮತ್ತು ಅಧರ್ಮಾತ್ಮರು ಎಂದಿನಿಂದಲೂ ಕೂಡ ಈ ಭೂಮಿ ಮೇಲೆ ಇದ್ದೇ ಇದ್ದಾರೆ. ಇಲ್ಲ, ಬಹಳ ಹಳೆಯ ಕಾಲದಿಂದ ಇದ್ದಾರೆ. ಅಧರ್ಮಾತ್ಮರು ಇದ್ದಿರ್ಲಿಲ್ಲ ಅನ್ನುವಂತಹ ಯಾವ ಕಾಲನೂ ಇಲ್ಲ, ಅವರಿದ್ದೇ ಇದ್ರು. ಧರ್ಮಾತ್ಮರು ಇರಲಿಲ್ಲ ಅನ್ನುವಂತಹ ಕಾಲನೂ ಕೂಡ ಇಲ್ಲ, ಧರ್ಮಾತ್ಮರು ಇದ್ರು. ಇನ್ನು ತೀರ್ಥಂಕರರಂತಹ ಮಹಾಪುರುಷರ ಆ ಒಂದು ದಿವ್ಯ ಉಪದೇಶಗಳು, ಸಂದೇಶಗಳು, ಸೂತ್ರಗಳು, ಸಿದ್ಧಾಂತಗಳು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಇರುವಂತಹ ಬಾಹ್ಯ ಸಾಧನಗಳು. ಅವರ ವಾಣಿಯನ್ನ ಯಾರು ಕೇಳಿದ್ರೋ ಅವರು ತಮ್ಮ ಅಧರ್ಮವನ್ನ ತ್ಯಜಿಸಿದರು. ಅಧರ್ಮ ಅಂದರೆ ಏನು? ಏನ್ ತ್ಯಜಿಸಿದ್ರು, ಏನ್ ಗ್ರಹಣೆ ಮಾಡಿದ್ರು? ಅಧರ್ಮ ಅಂದರೆ ವೈರತ್ವವನ್ನ ತ್ಯಜಿಸಿದ್ರು. ತಮ್ಮ ಆತ್ಮನಲ್ಲಿ ಉಂಟಾಗತಕ್ಕಂತಹ ಎಲ್ಲ ರಾಗ, ದ್ವೇಷ, ಮದ, ಮತ್ಸರ, ಈರ್ಷಾ ಭಾವನೆಗಳನ್ನೆಲ್ಲ ಬಿಟ್ಬಿಟ್ರು. ಯಾವಾಗ ಬಿಟ್ಟರು? ಯಾವಾಗ ಉಪದೇಶವನ್ನ ಕೇಳಿದ್ರು ಆವಾಗ ಬಿಟ್ಟರು. ಉಪದೇಶವನ್ನ ಕೇಳುವಂತವರು ಯಾರು? ಯಾರಿಗೆ ಉಪದೇಶದಲ್ಲಿ ಆಸಕ್ತಿ ಇದೆಯೋ ಅವರು ಕೇಳುತ್ತಾರೆ. ಆಸಕ್ತಿ ಯಾಕೆ ಹುಟ್ಟಿ ಬರುತ್ತದೆ? ಯಾಕೆಂದ್ರೆ ಸಂಸಾರದಲ್ಲಿ ಇರುವಾಗ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿವೆಯೋ, ಈ ಕಷ್ಟಗಳು ಯಾಕೆ ಬರ್ತವೆ, ಬರುವಂತಹ ಕಾರಣ ಏನು ಅನ್ನುವಂತಹ ವಿಚಾರಕ್ಕೆ ಹೋಗ್ತಾರಲ್ಲ. ಈ ಕಷ್ಟಗಳು ಬರಲಿಕ್ಕೆ ಕಾರಣ ಏನು ಅನ್ನುವಂತಹ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಉಂಟಾದಾಗ ಇದರ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಅನೇಕ ಜನರನ್ನ, ಅಕ್ಕಪಕ್ಕದವರನ್ನ, ತಮ್ಮದೇ ಆಗಿರತಕ್ಕಂತಹ ಪರಿಸರದಲ್ಲಿ ಈ ಉತ್ತರಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಉತ್ತರಗಳು ಒಂದು ವೇಳೆ ಸಿಗಲಿಲ್ಲ ಅಂದ್ರೂ ಕೂಡ ಈ ಉತ್ತರಗಳು ಎಂದು ಸಿಕ್ಕಾವು, ನಾನು ಎಲ್ಲಿ ಹೋಗಬೇಕು, ಹೇಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಅದನ್ನು ತಿಳಿದು ಜ್ಞಾನಿಯಾಗಿ ನನ್ನ ಬದುಕನ್ನು ಸುಖದಲ್ಲಿ ಇರಿಸಿಕೊಳ್ಳಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಹುಡುಕುವಂತಹ ಆ ಒಂದು ಅವಕಾಶ ಸಮೀಪಿದ್ರೆ ಏನು ಮತ್ತು ದೂರಿದ್ರೆ ಏನು. ದೂರಿದ್ರು ಹೋಗ್ತಾರೆ, ಸಮೀಪಿದ್ರು ಹೋಗ್ತಾರೆ. ದೂರ ಹೋಗಿ ಈ ಲಾಭವನ್ನ ಪಡೆಯುವಂತಹ ಸಂದರ್ಭ ಇತ್ತು ಅಂತಂದ್ರೆ ಸ್ವಲ್ಪ ಪುಣ್ಯದಲ್ಲಿ ಕಡಿಮೆ ಇದೆ ಪುಣ್ಯ ಅಂತ ಹೇಳ್ಬೋದು. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸನ್ನಿವೇಶ ಅಕ್ಕಪಕ್ಕದಲ್ಲಿದೆ ಅಂತಂದ್ರೆ ಆ ಪುಣ್ಯ ತೀವ್ರ ಪುಣ್ಯ ಇದೆ ಅಂತ ಹೇಳ್ಬೋದು. ತೀವ್ರ ಪುಣ್ಯ ಇದ್ದವರಿಗೆ ನಿಮಿತ್ತಗಳು ಬಹಳ ಶೀಘ್ರವಾಗಿ ಸಿಕ್ಕೋಗ್ತವೆ. ಪುಣ್ಯ ಕಡಿಮೆ ಇದ್ದಾಗ ನಾವು ಹುಡುಕಿದ್ರು ಸ್ವಲ್ಪ ಸಮಯ, ಇನ್ನೆಷ್ಟೋ ದೀರ್ಘ ಸಮಯದ ನಂತರನೂ ಕೂಡ ನಿಮಿತ್ತಗಳು ಸಿಗಬಹುದು. ನಿಜವಾಗಿ ನೋಡಿದ್ರೆ ಇವತ್ತಿನ ಪರ್ವ ರಕ್ಷಾಬಂಧನ ಪರ್ವ. ಎಲ್ಲಿಂದ ಪ್ರಸಿದ್ಧಿ ಹೊಂದಿತ್ತು ಈ ಪರ್ವ? ಮಲ್ಲಿನಾಥ ಭಗವಂತರ ತೀರ್ಥ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಅಕಂಪನಾಚಾರ್ಯಾದಿ ಸಪ್ತಶತಕ ಮುನಿಗಳ ಕಾಲದಿಂದ. ಆ ಕಾಲದಲ್ಲೂ ಕೂಡ ಜ್ಞಾನಿ ಅಜ್ಞಾನಿಗಳು ಇದ್ದೇ ಇದ್ರಲ್ಲ. ಯಾರ ಮೇಲೆ ಯಾರು ಉಪಸರ್ಗ ಮಾಡಿದ್ರು? ಜ್ಞಾನಿಗಳು ಅಜ್ಞಾನಿಗಳ ಮೇಲೆಯೋ ಅಥವಾ ಅಜ್ಞಾನಿಗಳು ಜ್ಞಾನಿಗಳ ಮೇಲೆ? ಅಜ್ಞಾನಿಗಳು ಜ್ಞಾನಿಗಳ ಮೇಲೆ ಉಪಸರ್ಗ ತರ್ತಾರೆ. ಅಧರ್ಮ ಧರ್ಮದ ಮೇಲೆ ಉಪಸರ್ಗ ಮಾಡ್ತದೋ ಅಥವಾ ಧರ್ಮವೇ ಅಧರ್ಮದ ಮೇಲೆ ಉಪಸರ್ಗ ಮಾಡ್ತದೆ? ಅಧರ್ಮ ಧರ್ಮದ ಮೇಲೆ ಉಪಸರ್ಗ ಮಾಡ್ತದೆ. ಇದು ಗೊತ್ತಾಗಬೇಕು. ಅಧರ್ಮ ಧರ್ಮ ಇವೆಲ್ಲ ಎಲ್ಲಿವೆ ಅಂತಂದ್ರೆ ಲೋಕದಲ್ಲಿಲ್ಲ, ಆತ್ಮನಲ್ಲಿಯೇ ಇವೆ. ಧರ್ಮ ಎಲ್ಲಿದೆ? ಧರ್ಮದ ಸ್ಥಾನ ಯಾವುದು? ಅಧರ್ಮ ಎಲ್ಲಿದೆ? ಅಧರ್ಮದ ಸ್ಥಾನ ಯಾವುದು ಅಂತಂದ್ರೆ ಆತ್ಮ. ಇದನ್ನೇ ತಿಳಿಪಡಿಸಿದ್ದಾರೆ ತೀರ್ಥಂಕರೆಲ್ಲ. ನಾವು ಅಧರ್ಮದಲ್ಲಿದ್ದೇವೆ ಅಂತಂದ್ರೆ ನಾವು ಅಜ್ಞಾನಿಗಳಾಗಿದ್ದೇವೆ. ನಮ್ಮ ಮೇಲೆ ನಾವೇ ವಿಶ್ವಾಸವನ್ನು ಇಟ್ಟುಕೊಳ್ಳಿಕ್ಕೆ ಆಗುಲ್ಲ. ಎಂದು ಯಾರ ಮುಂದೆ ಹೇಗೆ ಮಾತನಾಡಬಹುದು, ಯಾರ ಮೇಲೆ ಎಂಥ ಸಂಕಟವನ್ನು ತರಬಹುದು ಅನ್ನುವಂಥ ವಿಶ್ವಾಸವನ್ನು ನಮ್ಮ ಮೇಲೆ ನಾವೇ ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂದ್ರೆ ಈ ಅಧರ್ಮ ಅನ್ನುವಂಥದ್ದು ಎಷ್ಟು ಹಾನಿಯನ್ನು ಉಂಟು ಮಾಡತಕ್ಕಂತಹ ವಿಷಯ ಇದೆ ಅಂತಂದ್ರೆ ಆ ಅಧರ್ಮದಿಂದ ಹೊರಬರಲಿಕ್ಕೆ, ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ತೀರ್ಥಂಕರರು 24 ಜನ ಎಲ್ಲ ಇದನ್ನೇ ಬೋಧಿಸಿದ್ದಾರೆ. ತೀರ್ಥಂಕರರ ವಂಶ ಪರಂಪರೆಯಲ್ಲಿ ನಮಗೆ ಸಿಕ್ಕಿರುವಂತಹ ಉಪದೇಶ ಏನು ಅಂತಂದ್ರೆ ನಾವು ನಮ್ಮನ್ನ ತಿದ್ದುಕೊಳ್ಳಬೇಕು. ನಾವು ಎಲ್ಲಿ ಕಡಿಮೆ ಇದ್ದೇವೆ ಅದನ್ನ ಅವಲೋಕಿಸಿಕೊಳ್ಳಬೇಕು. ನಾವು ಎಲ್ಲಿ ಕಡಿಮೆ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ಅಧರ್ಮ ಇದೆ ಅಂತಂದ್ರೆ ನಮ್ಮ ಆತ್ಮ ಪಾಪದಿಂದ ತುಂಬಿಕೊಂಡಿದ್ದಾನೆ. ಅಧರ್ಮವೇ ಪಾಪ. ಅಧರ್ಮ ಅಂತಂದ್ರೆ ಪಾಪ. ಪಾಪಕ್ಕೆ 3 ಪ್ರಕಾರ ಇದೆ, 3 ಹೆಸರು ಇದೆ. ರತ್ನಕರಂಡಕ ಶ್ರಾವಕಾಚಾರ್ಯ ಎನ್ನುವಂತಹ ಈ ಗ್ರಂಥದಲ್ಲಿ ಪಾಪದ ಪರಿಭಾಷೆಯನ್ನು ಹೇಳುವಾಗ ಪಾಪ ಎದಕ್ಕೆ ಅಂದರು ಅಂತಂದ್ರೆ ಅಧರ್ಮ ಪಾಪ, ಧರ್ಮ ಅದು ಪುಣ್ಯವೂ ಹೌದು ಮತ್ತು ಮೋಕ್ಷ ಪ್ರಾಪ್ತಿಯ ಉಪಾಯವೂ ಕೂಡ ಹೌದು.
ಹೌದಾ? ಮೋಕ್ಷ ಪ್ರಾಪ್ತಿಯ ಉಪಾಯ ಧರ್ಮ. ಆದರೆ ಧರ್ಮವನ್ನ ಮಾಡುವಂತಹ ಆತ್ಮನಿಗೆ ಪುಣ್ಯ ಕಟ್ತದೋ ಅಥವಾ ಇಲ್ಲ? ಕಟ್ತದೆ. ಮೋಕ್ಷ ಸಿಗ್ತದೋ ಅಥವಾ ಇಲ್ಲ? ಸಿಗ್ತದೆ. ಪುಣ್ಯ ಕಟ್ತದೆ ಅಂತಂದ್ರೆ ಅಂಥ ಇಂಥ ಸಾಮಾನ್ಯವಾದ ಪುಣ್ಯ ಕಟ್ತದೆ ಅಥವಾ ಒಂದು ವಿಶೇಷವಾದ ಪುಣ್ಯ ಕಟ್ತದೆ? ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ಕಟ್ತದೆ. ಆಮೇಲೆ ಅಧರ್ಮ ಇದ್ದವರು ಕೂಡ ಕೆಲವೊಂದು ಪುಣ್ಯದ ಕಾರ್ಯಗಳನ್ನ ಮಾಡಿದಾಗ ಪುಣ್ಯ ಕಟ್ತದೆ, ಅವರಿಗೂ ಪುಣ್ಯ ಕಟ್ತದೆ. ಆದರೆ ಯಾವಾಗ ಗೊತ್ತಾ, ತಮ್ಮ ವ್ಯವಹಾರಗಳನ್ನೆಲ್ಲ ಅವಲೋಕಿಸಿಕೊಂಡು ನಾನು ಇದರಲ್ಲಿ ಏನು ಮಾಡಬೇಕು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥದ್ದನ್ನು ಅರಿತುಕೊಂಡು ಒಳ್ಳೆಯದನ್ನ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಪಡ್ತಾನೆ ಆ ಕಾಲದಲ್ಲಿ ಮಾತ್ರ ಪುಣ್ಯ ಕಟ್ತದೆ. ಆ 4 ಜನ ಮಂತ್ರಿಗಳು ತಮ್ಮ ಕೈಗೆ ಸಿಕ್ಕಿರ್ತಕ್ಕಂಥ 8 ದಿವಸದ ಆ ಅವಧಿಯಲ್ಲಿ ಉಪಕಾರವನ್ನು ಕೂಡ ಮಾಡಬಹುದಾಗಿತ್ತು. ಶಕ್ತಿಲ್ಲೇನು? ಶಕ್ತಿ ಇದೆ. ಇನ್ಯಾರೋ ಮೇಲೆ ಉಪಕಾರವನ್ನು ಮಾಡಬಹುದಾಗಿತ್ತು. ಆದರೆ ಆ ರಾಜ್ಯ ಸಿಕ್ಕಾಗ ಅಧರ್ಮ ಬುದ್ಧಿಯಿಂದ, ಕಷಾಯ ಬುದ್ಧಿಯಿಂದ, ಅಜ್ಞಾನ ಬುದ್ಧಿಯಿಂದ ಧರ್ಮಾತ್ಮರ ಮೇಲೆ ಸಂಕಟಗಳನ್ನ ತರುವಂತಹ ಕಾರ್ಯವನ್ನ ಮಾಡಿದ್ರು. ಸಂಕಟಗಳನ್ನ ತಂದಿಡುವಂತಹ ಕಾರ್ಯವನ್ನ ಮಾಡಿದ್ರು. ಆಗ ಅವರಿಗೆ ಯಾವ ಕರ್ಮ ಕಟ್ತಾ ಇತ್ತು? ಸಂಕಟ ತಂದೊಡ್ಡಿದಾಗ ಪಾಪ ಕರ್ಮ ಅಥವಾ ಪುಣ್ಯ ಕರ್ಮ? ಪಾಪ ಕರ್ಮ ಕಟ್ಟಿತು. ಮುನಿಗಳು ಒಬ್ಬರಲ್ಲ, ಇಬ್ಬರಲ್ಲ, ಎಷ್ಟು ಜನ, 700 ಜನ ಮುನಿಗಳ ಮೇಲೆ ಎಂಥ ಘೋರ ಉತ್ಸರ್ಗವನ್ನ ಮಾಡತಕ್ಕಂತಹ ಭಾವಗಳು ಆಗ್ತವೆ ಅಂತಂದ್ರೆ ಆ 4 ಜನ ಮಂತ್ರಿಗಳಿಗೆ ಆಗ್ತವೆ. ಆಮೇಲೆ ರಾಜನಿಂದ ತಮ್ಮ ಬುದ್ಧಿ, ತಮ್ಮ ಶೌರ್ಯ, ತಮ್ಮ ಎಲ್ಲ ಚಾತುರ್ಯದಿಂದ ಆ ರಾಜನಿಂದ ಯಾವ ಲಾಭವನ್ನ ಪಡೆಯಬೇಕಾಗಿತ್ತು ಆ ಲಾಭವನ್ನು ಪಡೆದು ತಮ್ಮ ಕೈಯಲ್ಲಿ ರಾಜ್ಯವನ್ನು ತಕ್ಕೊಂಡು ಬುದ್ಧಿ ಚಾತುರ್ಯದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಹೋದ್ರು. ಅಂದರೆ ಇದು ಯಾವಾಗಿನಿಂದ ಇಂಥ ವಿಚಾರ ಶುರು ಆಯಿತೋ ಆವಾಗಿನಿಂದ ಅಶುಭ ಕರ್ಮಗಳನ್ನ ಗಳಿಸುವಂತ ಕಾರ್ಯವನ್ನೇ ಮಾಡಿದ್ರು. ಅದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಯಿತು. ಧರ್ಮಾತ್ಮರನ್ನೇ ನನ್ನ ಶತ್ರುಗಳು ಅಂತ ತಿಳ್ಕೊಂಡ್ರು. ಆದರೆ ಧರ್ಮಾತ್ಮರು ಈ ಮಂತ್ರಿಗಳು ನಮ್ಮ ಶತ್ರುಗಳಲ್ಲ ಅಂತಿದ್ರು. ಶತ್ರುಗಳಿದ್ರು ಸಹ ಇವರು ಶತ್ರುಗಳಲ್ಲ ಅನ್ನುವಂಥವ್ರು ಯಾರು? ಜ್ಞಾನಿಗಳು. ಜ್ಞಾನಿಗಳು ಶತ್ರುಗಳನ್ನ ಶತ್ರುಗಳಂತ ತಿಳಿಯುವುದಿಲ್ಲ. ಶತ್ರುಗಳನ್ನ ಏನಂತ ತಿಳಿತಾರೆ? ನಾನು ಅಜ್ಞಾನಿ, ನಾನು ಅಜ್ಞಾನ ಅವಸ್ಥೆಯಲ್ಲಿದ್ದಾಗ, ಈಗ ಜ್ಞಾನಿ ಆದರೆ ನಾನು ಅಜ್ಞಾನ ಅವಸ್ಥೆಯಲ್ಲಿದ್ದಾಗ ನಾನು ಇವರಂತಹ ಕಾರ್ಯಗಳನ್ನ ಮಾಡಿರಬಹುದು. ಆವಾಗ ಕಟ್ಟಿರುವಂತಹ ಕರ್ಮ ಈಗ ಉದಯಕ್ಕೆ ಬಂದು ನಿಮಿತ್ತಗಳು ನನ್ನ ಕಣ್ಮುಂದೆ ಕಾಣ್ತಾ ಇವೆ. ಇವೆಲ್ಲ ನಾನು ಮಾಡಿರುವಂತಹ ಪೂರ್ವ ಭವದ ಅಥವಾ ಇದೇ ಭವದ ಪಾಪ ಕರ್ಮದ ಫಲ ಇದೆ ಅಂತ ವಿಚಾರ ಮಾಡ್ತಾರೆ. ಶತ್ರುಗಳನ್ನ ಶತ್ರು ಇದ್ದಾರೆ ಅಂತಲ್ಲ, ಅವ್ರು ಎಂಥವರೇ ಬರಲಿ ಅವರನ್ನ ಶತ್ರು ಅಂತ ತಿಳಿದುಕೊಳ್ಳುವುದೇ ಇಲ್ಲ. ಜ್ಞಾನಿಗಳು ಹೇಗೆ ವಿಚಾರ ಮಾಡ್ತಾರೆ? ಇದು ನನ್ನ ಕರ್ಮದ ಫಲ. ನಾನು ಆ ಒಂದು ಕಾಲದಲ್ಲಿ ಈ ಅಶುಭ ಭಾವಗಳನ್ನ, ಕಷಾಯ ಭಾವಗಳನ್ನ ಮಾಡದೆ ಇಂಥ ಕರ್ಮಗಳನ್ನ ಕಟ್ಟಿಕೊಳ್ಳದೆ ಹೋಗಿದ್ದರೆ ಇವತ್ತು ಈ ನಿಮಿತ್ತಗಳು ನನ್ನ ಮುಂದೆ ತಿರುಗ್ತಿರ್ಲಿಲ್ಲ.
ಆದರೆ ನನ್ನ ಮುಂದೆ ಇವತ್ತು ಈ ನಿಮಿತ್ತಗಳಿವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನನ್ನ ಕರ್ಮಗಳೇ ಕಾರಣ. ಇಂಥ ವಿಚಾರ ಬರಬೇಕು. ಯಾರಿಗೆ? ಇದಿರಲ್ಲ ತೀರ್ಥಂಕರ್ ವಂಶಜರು, ನೀವೇ ಅಲ್ಲ. ಇಂಥ ವಿಚಾರಗಳು ಬರಬೇಕು. ಇಂಥ ವಿಚಾರಗಳು ಬರಬೇಕು ಅಂತಂದ್ರೆ ಮೊದಲು ಈ ಉಪದೇಶಗಳನ್ನೆಲ್ಲ ಕೇಳಿ 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 ಮೊದಲು ನಮ್ಮ ಆತ್ಮನನ್ನ ನಾವು ಸಂಸ್ಕಾರಿತಗೊಳಿಸಿಕೊಳ್ಳಬೇಕು. ನಮ್ಮ ಆತ್ಮ ಸಂಸ್ಕಾರಿತವಾದಾಗ, ಜ್ಞಾನ ಭಾವದಿಂದ ತುಂಬಿಕೊಂಡಾಗ ಮಾತ್ರ ಇಂಥ ಕರ್ಮ ಬಂಧನಗಳ ಮಾರ್ಗದಿಂದ ಆತ್ಮನನ್ನು ರಕ್ಷಿಸಿಕೊಂಡು ಆತ್ಮ ಕಲ್ಯಾಣದ ದಾರಿಯಲ್ಲಿ ನಡೆಯುವಂತ ಅವಕಾಶವನ್ನ ಪಡೆದುಕೊಳ್ಳಬಹುದು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಅನ್ನುವಂತಹ ಈ ಮೂರೇ ಮೂರು ಧರ್ಮಗಳು ಇವೇ ನಮ್ಮನ್ನ ಕಾಪಾಡುವಂತಹವುಗಳು. ಈ ಮೂರು ಧರ್ಮಗಳೇ ವಿಷ್ಣು ಕುಮಾರ. ನಮ್ಮ ಆತ್ಮನಲ್ಲಿ ಧರ್ಮವೇ ವಿಷ್ಣು ಕುಮಾರ. ವಿಷ್ಣು ಅಂತಂದ್ರೆ ತಾನು ಸುರಕ್ಷಿತವಾಗಿ ಇದ್ದುಕೊಂಡು ಪರರನ್ನೂ ಕೂಡ ಸುರಕ್ಷಿತವಾಗಿ ಇರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು ವಿಷ್ಣು. ಜೀವೋ ಜೀವಿ ಜೀವೋ, ನೀನು ಸುಖವಾಗಿ ಜೀವಿಸ್ತಾ ಇದ್ದೀಯಾ ಅಂತಂದ್ರೆ ಪರರಿಗೂ ಕೂಡ ಸುಖವನ್ನು ಕೊಡ್ಲಿಕ್ಕೆ ಶಕ್ಯ. ನಾವು ಸುಖದಲ್ಲಿ ಇಲ್ಲ ಅಂತಂದ್ರೆ ಪರರಿಗೆ ಸುಖವನ್ನು ಕೊಡ್ಲಿಕ್ಕೆ ಶಕ್ಯವಿಲ್ಲ. ನಾವು ಸುಖದಲ್ಲಿರಬೇಕು. ನಮ್ಮಲ್ಲಿ ಆತ್ಮ ಸುಖ ಇದೆ, ಆತ್ಮ ಧರ್ಮ ಇದೆ ಅಂತಂದ್ರೆ ಆ ಆತ್ಮ ಧರ್ಮದ ಬಗ್ಗೆ ಪರಿಚಯವನ್ನ ಮಾಡಿಸಿಕೊಟ್ಟು ಪರರಿಗೂ ಕೂಡ ಆ ಸುಖವನ್ನು ಉಣ್ಣಿಸಲಿಕ್ಕೆ ನಾವು ಕಾರಣರಾಗಬಹುದು. ಆದರೆ ಇದು ನಮ್ಮಲ್ಲಿ ಮೊದಲು ಯೋಗ್ಯತೆ ಬೇಕು. ಈ ಯೋಗ್ಯತೆ ಬರುವಂತವರು ಈ ಭೂಮಿ ಮೇಲೆ ಎಷ್ಟು ಜನ? ಈ ಭೂಮಿ ಮೇಲೆ ಎಂಥ ಯಾವ ಕಾಲದ ಇತಿಹಾಸವನ್ನ ಅವಲೋಕಿಸಿ ನೋಡಿದರೂ ಕೂಡ ಜ್ಞಾನಿಗಳ ಸಂಖ್ಯೆ ಹೆಚ್ಚಿತ್ತು ಅಥವಾ ಅಜ್ಞಾನಿಗಳ ಸಂಖ್ಯೆ ಹೆಚ್ಚಿತ್ತು? ಎಲ್ಲರಿಗೂ ಗೊತ್ತಿದೆಯಲ್ಲ ಈ ಉತ್ತರ. ಆಮೇಲೆ ಇದೆಲ್ಲ ಗೊತ್ತಿದೆ ಅಂದ ಮೇಲೆ ಹೀಗೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಉತ್ತರ ಗೊತ್ತಿರಬೇಕು. ಈ ತರ ಯಾಕೆ ಇಷ್ಟೆಲ್ಲ ಅಧರ್ಮ ನಮ್ಮ ಆತ್ಮನಿಗೆ ಸಂಕಟ ಕೊಡುವಂಥದ್ದು, ಅಧರ್ಮಾತ್ಮ ಪಾಪವನ್ನು ಕಟ್ಟಿಕೊಳ್ತಾನೆ, ತಾನೇ ಭೋಗಿಸ್ತಾನೆ, ಇಂಥೆಲ್ಲ ವಿಷಯಗಳು ಇರುವಾಗ ನಾವು ಮತ್ತಾದ್ರೂ ಅಜ್ಞಾನಿಗಳು ಯಾಕೆ? ಇಂಥ ಪ್ರಶ್ನೆಗಳನ್ನ ಎಷ್ಟೋ ಜನ ಮಾಡ್ತಾರೆ. ನಮಗೆ ಸುಖ ಬೇಕು, ಧರ್ಮ ಬೇಕು, ಜ್ಞಾನ ಬೇಕು, ಒಳ್ಳೆಯ ಸಂಸ್ಕಾರಗಳು ಬೇಕು, ಎಲ್ಲ ಬೇಕು ಅಂತ ಬೇಕು ಅನ್ನಿಸಿದ್ರು ಕೂಡ ನಾವು ಮತ್ತೆ ದುಃಖದ ದಾರಿಯಲ್ಲಿನೇ ಇದ್ದಿರ್ತೇವೆ. ಅದ್ಯಾಕೆ? ಯಾಕೆಂತಂದ್ರೆ ನಾವು ಪುರುಷಾರ್ಥ ಮಾಡುವುದರಲ್ಲಿ ಆಲಸಿಗಳಾಗಿದ್ದೇವೆ. ನಮಗೆ ಪುರುಷಾರ್ಥ ಬೇಡ, ಕೇವಲ ಚಿಂತನ ಮಾಡುವುದರಿಂದ ಬೇಕು ಅನ್ನುವ ಮಾತ್ರದಿಂದ ಎಲ್ಲ ಸಿಕ್ಕಿರ್ಬೇಕು. ಇದೇನು ಭೋಗಭೂಮಿನ? ಇದು ಕರ್ಮಭೂಮಿ. ಭೋಗ ಭೂಮಿ ಇರ್ತಿತ್ತು ಅಂತಂದ್ರೆ ಕಲ್ಪ ವೃಕ್ಷಗಳ ಬಳಿಯಲ್ಲಿ ಹೋಗಿ ಕೈ ಒಡ್ಡಿದ ತಕ್ಷಣ, ಭಾವನೆಯನ್ನ ಭಾವಿಸಿದ ತಕ್ಷಣ ಯಾವುದೇ ವಿಷಯ, ಯಾವ ವಿಷಯ ಬೇಕೋ ಆ ವಿಷಯ ಎಲ್ಲ ನಮ್ಮ ಕೈಯಲ್ಲಿ ಬರ್ತಿತ್ತು. ನನಗೆ ಹಸಿವೆ ಆಗಿದೆ ಅಂತಂದ್ರೆ ನಾನು ಎಲ್ಲಿ ಹೋಗ್ಬೇಕು?
ಭೋಜನ ಸಾಮಗ್ರಿಗಳನ್ನು ಒದಗಿಸಿಕೊಡ್ತಕ್ಕಂಥ ವೃಕ್ಷಗಳ ಕೆಳಗೆ ಹೋಗಿ ಕೈ ತೆರೀರಿ. ಮನಸ್ಸಿನಲ್ಲಿ ಭಾವನೆಯನ್ನ ಮಾಡಬೇಕು, ತಕ್ಷಣ ಸುಖ ಸಿಗ್ತದೆ. ಯಾವ ಪದಾರ್ಥವನ್ನು ಕೊಂಡಿದ್ದೀರಾ ಅದೇ ಪದಾರ್ಥ ನಮ್ಮ ಕೈಗೆ ಇಳಿದು ಬರುತ್ತದೆ, ವೃಕ್ಷದಿಂದ ಇಳಿದು ಬರ್ತದೆ. ಅದು ಭೋಗಭೂಮಿ. ವಿಚಾರ ಮಾಡಿದ ತಕ್ಷಣ, ಕೈ ಒಡ್ಡಿದ ತಕ್ಷಣ ತಾನಾಗಿ ಬರ್ತದೆ. ಅದು ಹೇಗೆ? ಇದು ಯಾವ ಕರ್ಮದ ಫಲ? ಇದು ಕರ್ಮದ ಫಲವೋ ಅಥವಾ ತಾನಾಗಿ ಬರ್ತದೆ? ಏನು ಜಾದೂನ? ಇದು ಜಾದೂ ಅಲ್ಲ, ಚಮತ್ಕಾರ ಅಲ್ಲ, ಇದು ಕರ್ಮದ ಫಲ. ಈ ಕರ್ಮ ಎಂಥ ಕರ್ಮ? ಇದು ಪುಣ್ಯ ಕರ್ಮ ಅಥವಾ ಪಾಪ ಕರ್ಮ? ಇದು ಪುಣ್ಯ ಕರ್ಮ. ಯಾವಾಗ ಮಾಡಿದ್ದು? ಹಿಂದಿನ ಭಾವಗಳಲ್ಲಿ ಮಾಡಿದ್ದು. ಏನು ಮಾಡಿರ್ಬೋದು? ವಿಚಾರ ಮಾಡಿದ ತಕ್ಷಣ, ಕೈ ಒಡ್ಡಿದ ತಕ್ಷಣ ಬಂದೇ ಬಿಡ್ತಲ್ಲ. ಏನು ಮಾಡಿರಬಹುದು ನಾವು? ಮುನಿಗಳು ಬಂದ ತಕ್ಷಣ ಅವರಿಗೆ ಆಹಾರ ದಾನವನ್ನ ಮಾಡಬೇಕು. ಸತ್ಪಾತ್ರರನ್ನ ಕಂಡ ತಕ್ಷಣ ಅವರಿಗೆ ಆಹಾರವನ್ನು ಕೊಡಬೇಕು ಅನ್ನುವಂತಹ ಭಾವ ನೋಡಿದ ತಕ್ಷಣವೇ ಬಂತು, ಕೇಳಿದ ತಕ್ಷಣವೇ ಬಂತು. ಯಾವಾಗ ಎಂಥ ವಿಚಾರಗಳು ಬರ್ತವಲ್ಲ, ಅವೇ ಸಮಯದಲ್ಲಿ ಆಹಾರ ನಿರ್ಮಿತ ಮಾಡಿ ಕೊಟ್ಟು ಮುಗಿಸಿದಾಗ, ಕೊಡುವಾಗ ಕೊಟ್ಟು ಮುಗಿಸಿದಾಗ ಎಷ್ಟು ಪುಣ್ಯ ಬರ್ತದೆಯೋ, ಆ ಮನಸ್ಸಿನಲ್ಲಿ ನಾನು ಕೊಡಬೇಕು ಅನ್ನುವಂತಹ ಭಾವ ಬಂತಲ್ಲ ಪ್ರಥಮ ಬಾರಿಗೆ, ಅದೇ ಸಮಯದಲ್ಲಿ ಆ ಪುಣ್ಯ ಕಟ್ಟಲಿಕ್ಕೆ ಶುರುವಾಯಿತು. ಇಂಥ ಪುಣ್ಯವನ್ನ ನಾವು ಸಹಜವಾಗಿ ಗಳಿಸಿರ್ತೇವೆ. ಕೊಡದಿದ್ರೂ ಕಟ್ಟಿರ್ತದೆ, ಕೊಟ್ಟಾಗಲೂ ಕಟ್ಟಿರ್ತದೆ, ಕೊಡದಿರುವಾಗಲೂ ಕಟ್ಟಿರ್ತದೆ, ಕೊಟ್ಟಾಗಲೂ ಕಟ್ಟಿರ್ತದೆ, ಕೊಡ್ತಾ ಇರುವಾಗಲೂ ಕಟ್ಟಿರ್ತದೆ. ಭಾವ ಬರಬೇಕಲ್ಲ, ಭಾವ ಬರಬೇಕು. ಯಾರಿಗೆ ಇಂಥ ಭಾವಗಳು ಬರುತ್ತವೆಯೋ ಅವರೇ ಧರ್ಮಾತ್ಮರು, ಅವರೇ ಜ್ಞಾನಿಗಳು, ಅವರೇ ಬದುಕಿನ ರಹಸ್ಯವನ್ನು ಅರಿತವರು, ಅವರೇ ಜೀವೋ ಔರ್ ಜೀನೇದು ಈ ಸಂದೇಶವನ್ನ ಈ ಭೂಮಿಯ ಮೇಲೆ ಇದ್ದುಕೊಂಡು ಆ ಸಂದೇಶವನ್ನ ಸಾಕಾರಗೊಳಿಸಿಕೊಂಡವರು. ನಾನು ಜೀವಿಸ್ತಾ ಇದ್ದೇನೆ, ನನ್ನಲ್ಲಿ ಎಲ್ಲವೂ ಕೂಡ ಸುಖ ಸಾಮಗ್ರಿಗಳಿವೆ. ಆದರೆ ಯಾರಿಗೆ ಇಂಥ ಸುಖ ಸಾಮಗ್ರಿಗಳಿಲ್ಲವೋ ಅವರ ಕೈಗೂ ನನ್ನ ಪದಾರ್ಥ ಹೋಗಬೇಕು, ಅವರಿಗೂ ಒಳ್ಳೆಯದಾಗಬೇಕು, ನನಗೂ ಒಳ್ಳೆಯದಾಗಬೇಕು, ಅವರಿಗೂ ಉಪಕಾರವಾಗಬೇಕು, ನನಗೂ ಉಪಕಾರವಾಗಬೇಕು. ನನ್ನ ಉಪಕಾರ ಆಗ್ತಾ ಇದೆ ಅಂತಂದ್ರೆ ಪರರಿಗೂ ಉಪಕಾರ ಆಗಬೇಕು ಅನ್ನುವಂತಹ ಬುದ್ಧಿಯಿಂದ ನಾವು ದಾನ ಪ್ರವೃತ್ತಿಯನ್ನ ಮನಸ್ಸಿನಲ್ಲಿ ಹೊಂದಿದಾಗ ಆ ಪುಣ್ಯ ಕರ್ಮಗಳು ಕಟ್ಟಲಿಕ್ಕೆ ಶುರು ಆಗುತ್ತವೆ. ಕೊಟ್ಟಾಗ ಕಟ್ಟದೆ ಅಂತಲ್ಲ, ಕೊಡುವಂತಹ ಸಂಕಲ್ಪ ಬಂದ ತಕ್ಷಣ ನಿರಂತರವಾಗಿ ಆ ಪುಣ್ಯ ಕಟ್ಟಲಿಕ್ಕೆ ಶುರುವಾಗ್ತದೆ. ಆವಾಗ ಇದೇ ಕಟ್ಟಿರ್ತಕ್ಕಂತಹ ಪುಣ್ಯ ನಮ್ಮ ಈ ವರ್ತಮಾನದ ಜೀವನವನ್ನು ಪೂರ್ಣಗೊಳಿಸಿ ಮರಣ ಹೊಂದಿ ಈ ಪುಣ್ಯದ ಫಲದಿಂದಲೇ ನಾವು ಎಲ್ಲಿ ಹೋಗ್ತೇವೆ. ಒಂದು ವೇಳೆ ಮನುಷ್ಯ ಗತಿ ಕಟ್ಟಿತು ಅಂತಂದ್ರೆ ಭೋಗಭೂಮಿಯಲ್ಲಿ, ಮತ್ತು ಒಂದು ವೇಳೆ ನಾವು ಧರ್ಮಾತ್ಮರಿಲ್ಲದಾಗ ಯಾವುದೇ ಪಾಪ ಕಾರ್ಯವನ್ನ ಮಾಡುವಾಗ ತ್ರಿರಂಚ ಕಟ್ಟಿತು. ತ್ರಿರಂಚ ಗತಿ ಕಟ್ಟಿದ ನಂತರ ಬುದ್ಧಿ ಬಂತು, ಒಳ್ಳೆಯ ಬುದ್ಧಿ ಬಂದುಬಿಟ್ಟು, ಅದು ಕೂಡ ಪುರುಷಾರ್ಥ ಮಾಡಿದಾಗ. ಧರ್ಮಾತ್ಮರನ್ನು ಹುಡುಕಿಕೊಂಡು
ಆತ್ಮನನ್ನ ಸಂಸ್ಕಾರಿತಗೊಳಿಸಿಕೊಂಡಾಗ ಅಂಥ ಬುದ್ಧಿ ಬಂತು. ಬಂದಾಗ ಜೀವ ಸಮ್ಯಕ್ ದೃಷ್ಟಿಯಾದ, ಅಧರ್ಮವನ್ನು ತ್ಯಜಿಸಿ ಧರ್ಮಾತ್ಮನಾದ. ಸತ್ಯದ ದಾರಿಯನ್ನ ನಡಿತೇನೆ ಅಂತಕ್ಕಂತಹ ಸಂಕಲ್ಪವನ್ನು ಕೈಕೊಂಡ. ನನ್ನ ಆತ್ಮ ಸುಖಕ್ಕಾಗಿ, ಆತ್ಮಸಿದ್ಧಿಗಾಗಿ, ಕರ್ಮಗಳ ನಾಶಕ್ಕಾಗಿ ಯಾವ ಜ್ಞಾನ ಬೇಕೋ, ಯಾವ ಸತ್ಯ ಜ್ಞಾನ ಬೇಕೋ ಆ ಸತ್ಯ ಜ್ಞಾನವೇ ನನಗೆ ಶರಣು ಅಂತ ಹೇಳಿ ಆ ಸತ್ಯ ಜ್ಞಾನದ ಶರಣು ಹೋಗಿ ಅದನ್ನು ಗಳಿಸಿಕೊಂಡ. ಇಂಥ ಜ್ಞಾನವನ್ನ ಗಳಿಸಿಕೊಂಡಾಗ ಮೊದಲು ಜ್ಞಾನ ಬಂತು. ಎಲ್ಲ ಜೀವನದ ರಹಸ್ಯಗಳು ಗೊತ್ತಾಗಿ ತಾನು ಸನ್ಮಾರ್ಗವನ್ನು ನಡೆಯುವಂತಹ ಸಂಕಲ್ಪವನ್ನು ಹೊಂದಿ ಆವಾಗ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡ. ಆದರೆ ಮೊದಲು ತಪ್ಪು ಮಾಡುವಾಗ ಯಾವ ಗತಿಯನ್ನು ಕಟ್ಟಿಕೊಂಡಿದ್ದ? ತಿರ್ಹೆಂಚೆ ಗತಿ. ಅಡ್ಡಿಲ್ಲ, ತಿರ್ಹೆಂಚೆ ಗತಿಯನ್ನು ಕಟ್ಟಿಕೊಂಡಿದ್ರು ಕೂಡ ಏನು ನುಕ್ಸಾನೇನಿಲ್ಲ. ಅದರೊಳಗೂ ಕೂಡ ಧರ್ಮ ನಮ್ಮನ್ನು ರಕ್ಷಿಸುವಂತಹ ವಿಷ್ಣುಕುಮಾರ ಧರ್ಮ ನಮ್ಮ ಆತ್ಮನಲ್ಲಿದೆ. ಆ ಸಮ್ಯಕ್ತ್ವ ನಮ್ಮ ಜೊತೆಯಲ್ಲಿದೆ ಅಂತಂದ್ರೆ ಆ ಸಮ್ಯಕ್ತ್ವ ಹೇಳ್ತದೆ, ಹೇ ಆತ್ಮ ನೀನು ಹೆದರಬೇಡ, ನಾನಿದ್ದೇನೆ, ನಾನಿರುವ ತನಕ ನೀನು ಹೆದರಬೇಡ, ನಾನಿದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ. ನಿನಗೆ ಇಂಥ ತಿರ್ಯಂಚ ಆಯುಷ್ಯ ತಿರ್ಯಂಚ ಗತಿಯಲ್ಲಿ ಹುಟ್ಟುವಂತಹ ಅವಕಾಶವಿದ್ದರೂ ಅದರಲ್ಲೂ ಕೂಡ ನಿನಗೆ ಸುಖವನ್ನು ಕೊಡತಕ್ಕಂತಹ ದಿನಗಳನ್ನು ತರಿಸಿಕೊಡುತ್ತೇನೆ ಅಂತ ಆ ಧರ್ಮ ನಿಮಗೆ ಧೈರ್ಯವನ್ನ ಕೊಡ್ತದೆ. ಯಾವ ಧರ್ಮ? ರತ್ನತ್ರಯ ಧರ್ಮ. ಈ ಭೂಮಿ ಮೇಲೆ ಸತ್ಯ ಧರ್ಮ ಯಾವುದು ಅಂತಂದ್ರೆ ಕೇವಲ ರತ್ನತ್ರಯ. ಇದೇ ಸತ್ಯ ಧರ್ಮ. ಈ ಸತ್ಯ ಧರ್ಮದ ಸಂದೇಶವನ್ನೇ 24 ಜನ ತೀರ್ಥಂಕರೆಲ್ಲ ಸಾರಿ ಹೋಗಿದ್ದಾರೆ. ರತ್ನತ್ರಯವೇ ಧರ್ಮ. ಈ ರತ್ನತ್ರಯ ಧರ್ಮ ಯಾರ ಬದುಕಿನಲ್ಲಿ ಉದಯಿಸಿತೋ ಅವರ ಬದುಕಿನಲ್ಲಿ ದುಃಖದ ದಿನಗಳೇ ಇಲ್ಲ, ಯಾವಾಗಲೂ ಸುಖಿಯಾಗಿರ್ತಾರೆ. ಅಧರ್ಮಾತ್ಮರ ಸಂಗತಿಯನ್ನು ತಪ್ಪಿಸಿಕೊಳ್ಳಬೇಕು. ದುಸ್ಸಂಗತಿ ಅದು. ಸತ್ಸಂಗವನ್ನ ಮಾಡಿಕೊಳ್ಳಬೇಕು. ತೀರ್ಥಂಕರರ ಬಹುವಂಶಜರೆಲ್ಲ ಅವರ ಸಂದೇಶವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಯುವಂಥವರೆಲ್ಲ ನಮಗೆ ಸತ್ಸಂಗವನ್ನು ನೀಡುವಂತಹ ಬಾಹ್ಯ ನಿಮಿತ್ತವಾಗಿರತಕ್ಕಂಥವರು. ಇವರ ಸಂಗತಿಯಲ್ಲಿ ಸದಾಕಾಲ ಇರಬೇಕು. ಈ ಸಂಗತಿಯಲ್ಲಿ ಇರುವಾಗಲೇ ಸಮ್ಯಕ್ ದರ್ಶನ ನಮಗೆ ಲಭಿಸುವುದು. ಇಲ್ಲ ಅಂತಂದ್ರೆ ಅಧರ್ಮಾತ್ಮರ ಮಧ್ಯದಲ್ಲಿ ಇದ್ದುಕೊಂಡು ಸಮ್ಯಕ್ ಆಗುವುದು ಕಷ್ಟ. ಆಮೇಲೆ ಈ ಸಮ್ಯಕ್ತ್ವ ನಮ್ಮ ಬದುಕಿನಲ್ಲಿ ಬಂತು ಅಂತಂದ್ರೆ ಅದೆಷ್ಟೋ ಉಪಕಾರಗಳನ್ನ ಮಾಡಿ ಹೋಗ್ತದೆ. ಧರ್ಮ ರಕ್ಷತಿ. ಧರ್ಮವು ರಕ್ಷಿಸುತ್ತದೆ. ಎಂಥವರನ್ನ? ರಕ್ಷಿತರನ್ನ ರಕ್ಷಿಸುತ್ತದೆ. ಯಾರು ಧರ್ಮವನ್ನ ರಕ್ಷಿತರಿದ್ದಾರೆ, ರಕ್ಷಣೆಯನ್ನ ಮಾಡಿದ್ದಾರೆ, ಧರ್ಮದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ, ಅವರನ್ನ ಧರ್ಮವು ಕೂಡ ರಕ್ಷಿಸುತ್ತದೆ. ಒಂದು ವೇಳೆ ಆ ತಿರ್ಯಂಚ ಗತಿ ಕಟ್ಟಿದ್ದರೂ ನಾವು ಆ ಕಟ್ಟಿದಂತಹ ತಿರ್ಯಂಚ ಗತಿಯಲ್ಲಿ ಏನಾದ್ರೂ ಬದಲಾವಣೆ ಮಾಡಿ ಒಳ್ಳೆಯವರಾಗೋಣ ಅಂತಂದ್ರೆ ನಾವು ಧರ್ಮದ ಶರಣಕ್ಕೆ ಹೋಗಬೇಕು ಅಥವಾ ಮತ್ಯಾವ ಶರಣಕ್ಕೆ ಹೋಗಬೇಕು? ಧರ್ಮಾತ್ಮರ ಸತ್ಸಂಗದಲ್ಲಿರಬೇಕು ಅಥವಾ ಅಧರ್ಮಾತ್ಮರ ನಡುವೆ ನಮ್ಮ ಕಾಲನ್ನ ಕಳೆದು ಮುಗಿಸಿಕೊಳ್ಬೇಕು?
ಧರ್ಮಾತ್ಮರ ಸತ್ಸಂಗದಲ್ಲಿ ಇರುವಂತಹ ಜೀವ ತಾನು ತನ್ನ ಅಶುಭ ಕರ್ಮಗಳನ್ನ ಎಷ್ಟೇ ಕಠೋರವಾಗಿರ್ತಕ್ಕಂಥ ಅಶುಭ ಕರ್ಮಗಳಿದ್ರೂ ಕೂಡ ಅವುಗಳಲ್ಲೆಲ್ಲ ಬದಲಾವಣೆ ಮಾಡಿಕೊಳ್ತಕ್ಕಂಥ ಚಾನ್ಸ್ ಇದೆ. ಎಂಥ ತತ್ವಗಳನ್ನೇ ತೀರ್ಥಂಕರು ನಮಗೆಲ್ಲ ಬೋಧಿಸಿದ್ದಾರೆ. ಅದು ಕರ್ಮ ಸಿದ್ಧಾಂತ. ತೀರ್ಥಂಕರ ಗತಿ ಅನ್ನುವಂಥದ್ದು ಕರ್ಮ, ಪಾಪ ಕರ್ಮ. ನರಕ ಗತಿ ಅನ್ನುವಂಥದ್ದು ಕರ್ಮ, ಅದು ಕೂಡ ಪಾಪ. ಮನುಷ್ಯ ಗತಿ ಅನ್ನುವಂಥದ್ದು ಅದು ಕೂಡ ಕರ್ಮ, ಅದು ಪುಣ್ಯ ಕರ್ಮ. ದೇವಗತಿ ಅನ್ನುವಂಥದ್ದು ಕರ್ಮ, ಅದು ಕೂಡ ಪುಣ್ಯ. ಎರಡು ಪುಣ್ಯ ಕರ್ಮಗಳು ಮತ್ತು ಎರಡು ಪಾಪ ಕರ್ಮಗಳು. ಮೊದಲು ತಿರ್ಯಂಚ ಗತಿಯನ್ನ ಕಟ್ಟಿಕೊಂಡಿರ್ತಕ್ಕಂಥ ಆ ಮನುಷ್ಯ ಒಂದು ವೇಳೆ ಧರ್ಮವನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತಂದ್ರೆ ಆತನಿಗೆ ಜನ್ಮ ಎಲ್ಲಿ ಆಗ್ತಿತ್ತು ವಿಚಾರಿಸಬಹುದ? ಧರ್ಮವನ್ನು ಸ್ವೀಕಾರ ಮಾಡಿದಾಗ ಭೂಮಿಯ ತಿರ್ಯಂಚನಾಗಿ ಹುಟ್ಟಿದ. ಒಂದು ವೇಳೆ ಧರ್ಮದ ಲಾಭ ಆಗ್ತಿರ್ಲಿಲ್ಲ ಅಂತಂದ್ರೆ ಬದುಕಿನಲ್ಲಿ ತಿರಂಚಿಗತಿ ಕಟ್ಟಿತ್ತು. ಎಲ್ಲಿ ಹುಟ್ಟಿದ್ದ? ಯಾವ ತಿರಂಚನಾಗಿ ಹುಟ್ಟಿದ್ದ? ಎರಡೇ ತಿರಂಚಿಗಳಿರ್ತಕ್ಕಂತಹ ಎರಡೇ ಸ್ಥಾನಗಳಿವೆ. ಒಂದು ಕರ್ಮಭೂಮಿ, ಇನ್ನೊಂದು ಭೋಗಭೂಮಿ. ಕರ್ಮಭೂಮಿಯ ತಿರಂಚಗಳು ಅಂತಂದ್ರೆ ಈಗಿದಾವಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲಾ ತಿರಂಚ ಪ್ರಾಣಿಗಳು. ನಾಯಿ ಇದೆ, ಪಕ್ಷಿಗಳಿವೆ, ಜಲಚರ ಥಲ್ಚರ್ ನವಚರದಲ್ಲಿ ಇರುವಂತಹ ಸಂಗಿ ಪಂಚೇಂದ್ರಿಯ ಏಕೇಂದ್ರಿಯದಿಂದ ಹಿಡ್ಕೊಂಡು ಅನೇಕ ಪ್ರಕಾರದ ತಿರ್ಯಂಚ ಯೋನಿಯಲ್ಲಿ ಬಹಳಷ್ಟು ತಿರ್ಯಂಚ ಜೀವಿಗಳ ಸಮುದಾಯ ಇದೆ. ಈ ಸಮುದಾಯದಲ್ಲಿ ನಾವೆಲ್ಲಾದ್ರೂ ಒಂದು ಕಡೆಗೆ ಹೋಗ್ತಿದ್ವಿ. ಕರ್ಮಭೂಮಿಯಲ್ಲಿ ಹುಟ್ಟಿದ್ವಿ. ಪಾಪ ಕರ್ಮದ ಉದಯ ಇರ್ತಿತ್ತು ಅಂತಂದ್ರೆ ಕರ್ಮದಲ್ಲಿ ಹೋಗಿ ಹುಟ್ಟಿದ್ದೀವಿ. ಪಾಪ ಕರ್ಮದಿಂದಲೇ ಕರ್ಮಭೂಮಿಗೆ ಹೋಗುವಂತಹ ಗತಿನೂ ಕಟ್ಟಿದೆ. ಆದರೆ ನಮ್ಮ ಬದುಕಿನಲ್ಲಿ ಧರ್ಮ ಬಂದಾಗ ಕರ್ಮಭೂಮಿಯ ತಿರ್ಯಂಚನಾಗತಕ್ಕಂತಹ ಆ ಅವಕಾಶವನ್ನು ತಪ್ಪಿಸಿಕೊಂಡು ನಾವು ಎಲ್ಲಿ ಹುಟ್ಟುತ್ತೇವೆ? ಭೋಗಭೂಮಿಯ ತಿರ್ಯಂಚಾಗಿ ಹುಟ್ಟುತ್ತೇವೆ. ಆ ತಿರ್ಯಂಚ ಪ್ರಾಣಿಗಳಿಗೂ ಕೂಡ ಅಲ್ಲಿ ಸುಖ ಇದೆ. ಯಾಕೆ? ಇಲ್ಲಿ ಧರ್ಮವನ್ನು ಸ್ವೀಕಾರ ಮಾಡಿರುವಾಗ ನಾವು ಹೊರಗೆ ಉಪಕಾರ ಮಾಡ್ತೀವಲ್ಲ, ಅಪಕಾರ ಅಂತೂ ಎಂದೂ ಮಾಡಿಲ್ಲಲ್ಲ. ಆಮೇಲೆ ಏನೇನು ಉಪಕಾರ ಮಾಡಿದ್ದೀವಿ ಅಂತಂದ್ರೆ ಸತ್ಪಾತ್ರರಿಗೆ ದಾನ ಕೊಟ್ಟಿದ್ದೇವೆ, ಇಂಥ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇವೆ. ವೀತರಾಗ ಮಂದಿರ ಆಗುವುದಿದೆ ಅಂತಂದ್ರೆ ಅದಕ್ಕೆ ದಾನವನ್ನು ಕೊಟ್ಟಿದ್ದೇವೆ. ಸರಾಗ ಮಂದಿರ ಆಗುವುದಿದೆ ಅಂತಂದ್ರೆ ಅದರಿಂದ ದೂರ ಸರಿದಿದ್ದೇವೆ. ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀವಲ್ಲ, ಇಂಥ ಒಳ್ಳೆಯ ಕಾರ್ಯವನ್ನ ಮಾಡಿರುವ ಕಾರಣ ಅಲ್ಲಿ ಏನಾಗಿದೆ ಅಂತಂದ್ರೆ ಒಳ್ಳೆಯ ಸಾತಿಸೆಯ ಪುಣ್ಯ ಕಟ್ಟಿದ್ದೀರಿ. ಆ ಸಾತಿಸೆಯ ಪುಣ್ಯವನ್ನು ಭೋಗಿಸಲಿಕ್ಕೆ ಭೋಗಭೂಮಿಯ ತಿರ್ಯಂಚನಾಗಿ ಜನ್ಮ ತಾಳಿದ್ದಾನೆ. ಅಲ್ಲಿ ಜನ್ಮ ತಾಳಿದಾಗ ಧರ್ಮಂತದೆ ನಾನು ಇರುವ ಕಾರಣ ನಿನ್ನಲ್ಲಿ ಇಷ್ಟೊಂದು ಸರ್ವಶ್ರೇಷ್ಠ ಪುಣ್ಯ ಅಂತಕ್ಕಂಥದ್ದು ಕಟ್ಟಿದೆ. ಆ ಪುಣ್ಯದ ಫಲವಾಗಿ ನೀನು ಇಲ್ಲಿಗೆ ಈ ಒಟ್ಟು ಬಂದಿರೋದು. ಈ ಪುಣ್ಯವನ್ನ ನೀನು ಯಾಕೆ ಮಾಡಿದೀಯ ಅಂತಂದ್ರೆ ನನ್ನ ಕಾರಣದಿಂದ. ನಾನು ನಿನ್ನ ಬದುಕಿಗೆ ಬಂದಾಗ, ನಿನ್ನ ಜೀವನಕ್ಕೆ ನಾನು ಬಂದಾಗ ಎಂಥ ಒಳ್ಳೆಯ ಸರ್ವಶ್ರೇಷ್ಠ ಪುಣ್ಯ ಕಟ್ಟಿದ್ದು. ಈ ಪುಣ್ಯದ ಫಲವನ್ನು ನೀನು ಇವತ್ತು ಭೋಗಿಸ್ತಾ ಇದ್ದೀಯಲ್ಲ, ಅದಕ್ಕಾಗಿ ನೀನು ವಿಚಾರ ಮಾಡಿದ ತಕ್ಷಣ ಎಲ್ಲ ಸಿಗ್ತಾನೆ. ಕೇವಲ ವಿಚಾರ ಮಾಡೋದಷ್ಟೇ ಅಲ್ಲ, ಅದಕ್ಕೊಂದು ಪುರುಷಾರ್ಥವೂ ಕೂಡ ಬೇಕು. ಪುರುಷಾರ್ಥವನ್ನು ಮಾಡದೇ ಸುಖ ಬೇಕು ಅಂತಂದ್ರೆ ಭೋಗಭೂಮಿಯಲ್ಲಿ ಸಾಧ್ಯ. ಹೌದಲ್ಲ?
ಪುರುಷಾರ್ಥ ಮಾಡದೇ ಸುಖ ಬೇಕು ಅಂತಂದ್ರೆ ಭೂಮಿಯಲ್ಲಿ ಹುಟ್ಟಿ ಬಂದಿರಬೇಕು. ಮತ್ತು ಪುರುಷಾರ್ಥ ಮಾಡಿದ್ರೇನೆ ಸುಖ ಸಿಗ್ತದೆ ಅನ್ನೋಂತಾದ್ರೆ ಆದ್ರೆ ನಾವು ಕರ್ಮಭೂಮಿಯಲ್ಲಿ ಹುಟ್ಟಿದವರು ಪುರುಷಾರ್ಥಕ್ಕೆ ಬೆಲೆ ಕೊಡ್ತಾರೆ. ಕೇವಲ ಚಿಂತನ ವಿಚಾರ ಅಷ್ಟೇ ಮಾಡುವುದಿಲ್ಲ, ಆದರೆ ಆ ಧರ್ಮವನ್ನು ತಮ್ಮ ಜೀವನದಲ್ಲಿ ಸಾಕಾರ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಬದುಕಿನ ನಿಜವಾದ ಉತ್ಸರ್ಗವನ್ನು ಮಾಡತಕ್ಕಂತಹ, ನಿಜವಾಗಲೂ ಉತ್ಸರ್ಗವನ್ನು ಮಾಡತಕ್ಕಂತಹ ನಮ್ಮಲ್ಲೇ ಇರತಕ್ಕಂತಹ ಶತ್ರು ಯಾರು ಅಂತಂದ್ರೆ 5 ಜನ ಅಂತ ಹೇಳ್ಬೋದು. ಅವ್ರು 4 ಜನ ಇದ್ರು, ನಾವು 5 ಜನ ಅಂತ ಹೇಳ್ಬೋದು. 5 ಜನ ಅಂತ ಹೇಳಿ ಯಾರು ಹೇಳ್ರಿ ನೋಡೋಣ. ನಮ್ಮ ಆತ್ಮನಲ್ಲಿ ಇದ್ದಾರೆ ಅಂತ ಉತ್ಸರ್ಗ ಮಾಡುವಂತಹ ಬುದ್ಧಿವಂತರು. ಆ ಬುದ್ಧಿಯ ಅಭಿಮಾನ ಅವರಿಗಿರ್ತದೆ ಯಾವಾಗಲೂ. ಯಾರು? ಎಲ್ಲರೂ ಇದ್ದಾರೆ. 5 ಜನ ಶತ್ರು ಇದ್ದಾರೆ. ಆ 5 ಹೆಸರನ್ನು ಹೇಳ್ತೀರಾ? 4 ಕಷಾಯಗಳು, 4 ಜನ ಮಂತ್ರಿಗಳು, ಮತ್ತು 1 ಮಿಥ್ಯಾತ್ವ, ಇವೆಲ್ಲ ಸೇರಿ 5. ಈ 5 ಕರ್ಮಗಳು ನಮಗೆ ಎಂದಿನಿಂದ ಉತ್ಸರ್ಗ ಮಾಡ್ತಾ ಇಲ್ಲ, ಅನಾದಿ ಕಾಲದಿಂದ ಉತ್ಸರ್ಗವನ್ನು ಮಾಡ್ತಾ ಇದೆ. ಹೌದಲ್ಲ? ಆಮೇಲೆ ನಮ್ಗೆ ಯಾರು ಬೇಕು ರಕ್ಷಣೆ ಮಾಡ್ಲಿಕ್ಕೆ? ವಿಷ್ಣು ಕುಮಾರ್ ಬೇಕು ಬೇಡ? ವಿಷ್ಣು ಕುಮಾರ್ ಯಾರು? ಈ ಮಿಥ್ಯಾತ್ವ ಅನ್ನತಕ್ಕಂತಹ ಶತ್ರುವಿನ ವಿರುದ್ಧವಾಗಿರ್ತಕ್ಕಂಥವನೇ ವಿಷ್ಣು. ಅದ್ಯಾವುದು? ಅದು ಸಮ್ಯಕ್ ದರ್ಶನ ಇರಬೇಕು. ಸಮ್ಯಕ್ ದರ್ಶನ ನಮ್ಮ ಬದುಕಿನ ವಿಷ್ಣು. ಬೇರೆಯವರು, ಹೊರಗಿನವರು ನಮ್ಮ ಮೇಲೆ ಬಂದಿರತಕ್ಕಂಥ ಉತ್ಸರ್ಗವನ್ನು ದೂರ ಮಾಡಲಿ ಅಥವಾ ಮಾಡದೇ ಇರಲಿ, ಆದರೆ ಸಮ್ಯಕ್ತ್ವ ಒಂದಿದೆ ಅಂತಂದ್ರೆ ನಾವು ಎಲ್ಲಿ ಹೋದರೂ ಕೂಡ ಈ ವಿಷ್ಣು ಕುಮಾರ ನಮ್ಮ ಜೊತೆಯಲ್ಲಿನೇ ಇರ್ತಾನೆ. ಎಷ್ಟು ನಿರ್ಮಲವಾಗಿರಬೇಕು ಸಮ್ಯಕ್ ದರ್ಶನ. ಆ ನಿರ್ಮಲತೆಯನ್ನು ರಕ್ಷಿಸಿಕೊಳ್ಳಿ. ಆ ಸಮ್ಯಕ್ತ್ವವೇ ಬದುಕಿನ ವಿಷ್ಣು. ಮತ್ತು ನಾವು ಅರ್ಜನೆ ಮಾಡಿರ್ತಕ್ಕಂಥ ಸತ್ಯ ಜ್ಞಾನ, ಆ ಸತ್ಯ ಜ್ಞಾನ, ಸಮ್ಯಕ್ ಜ್ಞಾನ, ಅದು ಆ ವಿಷ್ಣುವಿನ ಸಹಯೋಗವನ್ನು ಮಾಡತಕ್ಕಂತಹ ಶಸ್ತ್ರ. ಸಮ್ಯಕ್ತ್ವ ಅನ್ನತಕ್ಕಂಥ ವಿಷ್ಣುವಿಗೆ ಆ ಸಮ್ಯಕ್ ಜ್ಞಾನವೂ ಇದೆ ಅಂತಂದ್ರೆ ಅದೇ ಅವನ ವಿಕ್ರಿಯಾ ಶಕ್ತಿ, ಅದೇ ಶಸ್ತ್ರ. ಆ ಒಂದು ಆಧಾರದಲ್ಲಿ ನಾವು ನಮ್ಮ ಆತ್ಮನನ್ನ ಇವು ಎರಡೂ ಸೇರಿ, ವಿಷ್ಣು ಕುಮಾರ ಮತ್ತು ಆ ಸಮ್ಯಕ್ ಜ್ಞಾನ ಅಂತಕ್ಕಂಥ ವಿಕ್ರಿಯಾ ಶಕ್ತಿ ನಮ್ಮ ಆತ್ಮನನ್ನ ಕಾಪಾಡ್ತದೆ. ಆಮೇಲೆ ಕಾಪಾಡಿದಾಗ ನಾವೇನು ಸುಖಿ ಆಗ್ತೀವಲ್ಲ, ನಮ್ಮ ಆತ್ಮ ಅತ್ಯಂತ ಸುಖಿ ಆಗ್ತಾನೆ. ಆ ಸುಖ ಅನ್ನುವಂಥದ್ದೇ ಸಮ್ಯಕ್ ಚಾರಿತ್ರ. ಆ ಸಮ್ಯಕ್ ಚಾರಿತ್ರ ನಮಗೆ ಸುಖವನ್ನು ನೀಡುತ್ತದೆ, ಸಮ್ಯಕ್ತ್ವ ರಕ್ಷಿಸ್ತದೆ. ಸಮ್ಯಕ್ ಜ್ಞಾನ ವಿಕ್ರಿಯಾ ಅನ್ನುವಂತಹ ಅದು ಶಸ್ತ್ರ, ವಿಷ್ಣುವಿನ ಶಸ್ತ್ರ. ಮತ್ತು ಸಮ್ಯಕ್ ಚಾರಿತ್ರ ಅಂತಕ್ಕಂಥದ್ದು ಅದು ನಮಗೆ ಪ್ರಾಪ್ತವಾಗತಕ್ಕಂತಹ ಸುಖ. ಉತ್ಸರ್ಗ ನಿವಾರಣೆ ಆಯಿತು ಅಂತಂದ್ರೆ ನಮಗೆ ಬಂಧನದಿಂದ ಮುಕ್ತಿ ದೊರಕಿತು. ಇಷ್ಟೇ ತಿಳ್ಕೊಳ್ಳಿ. ಈ ಕಥೆಯ ಸಾರಾಂಶ ಏನು ಅಂತಂದ್ರೆ, ನಮ್ಮ ಆತ್ಮನಲ್ಲಿಯೇ
ಮಂತ್ರಿಗಳಿದ್ದಾರೆ 4 ಜನ. ನಮ್ಮ ಆತ್ಮನಲ್ಲಿಯೇ ವಿಷ್ಣು ಇದ್ದಾನೆ. ಆದರೆ ಆತ್ಮ ತಾನು ತನ್ನ ಪುರುಷಾರ್ಥವನ್ನು ಹೊಂದಿ ಈ ಮಂತ್ರಿಗಳ ಕಡೆಗೆ ಕಣ್ಣೆತ್ತಿ ನೋಡಿ, ಕಣ್ತೆರೆದು ನೋಡಿ, ಆ 3ನೆಯ ಕಣ್ಣನ್ನು ತೆರೆದ ಅಂತಂದ್ರೆ ಇಲ್ಲಿ ವಿಷ್ಣು ಕುಮಾರ ಬಂದ್ಬಿಡ್ತಾನೆ ನಮ್ಮನ್ನು ರಕ್ಷಿಸಿ. ಈ 2 ಕಣ್ಣುಗಳನ್ನ ತೆರೆದು ನೋಡಿದ್ರೆ ಏನೂ ಉಪಯೋಗ ಇಲ್ಲ. ಆ 3ನೆಯ ಕಣ್ಣ ಒಳಗನ್ನ ತೆರೆಯಬೇಕು. ಅದು ಯಾವುದು ಅಂತಂದ್ರೆ ಆತ್ಮನ ಸಮ್ಯಕ್ ಜ್ಞಾನ. ಅದೇ ಒಳಗನ್ನ ನಿಜವಾದ ಜ್ಞಾನ ಒಳಗನ್ನ ಅದು ತೆರೆಯಬೇಕು. ಅದು 3ನೆಯ ಕಣ್ಣು. ಶರೀರಕ್ಕೆ ಇರುವಂತಹ ಕಣ್ಣುಗಳು 2, ಆದರೆ ಒಳಗೆ ಇರುವಂತಹ ಕಣ್ಣು ಒಂದೇ ಇದೆ. ಅದ್ಯಾವುದು? ವಿವೇಕ ಜ್ಞಾನ. ನಾನೇನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನುವಂತಹ ಜ್ಞಾನ ಒಳಗನ್ನು ತೆರೆಯಿತು ಅಂತಂದ್ರೆ ಇಲ್ಲಿ ವಿಷ್ಣು ಕುಮಾರ ಉದಯಿಸಿ ನಮ್ಮ ಮುಂದೆ ಬರ್ತಾನೆ. ಇದೇ ಈ ಭೂಮಿಯ ಮೇಲೆ ಇರುವಂತಹ ಪವಿತ್ರ ಧರ್ಮ. ಪವಿತ್ರ ಧರ್ಮ. ಇದು ಎಲ್ಲರಿಗೂ ಬೇಕು. ಕೇವಲ ಪವಿತ್ರ ಸಾಗರಿಗೆ ಅಷ್ಟೇ ಬೇಕಂತಲ್ಲ, ಅವ್ರಿಗಂತೂ ಬೇಕೇ ಬೇಕು. ಅವರು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಆದರೆ ಈ ಭೂಮಿಯ ಮೇಲೆ ಇರತಕ್ಕಂತಹ ಎಲ್ಲ ಜನಾಂಗಕ್ಕೆ ಇದೇ ಧರ್ಮ ಬೇಕು. ಸಮ್ಯಕ್ ದರ್ಶನ ಬೇಕು, ಜ್ಞಾನ ಬೇಕು ಮತ್ತು ಚಾರಿತ್ರ ಬೇಕು. ಈ 3 ಧರ್ಮಗಳು ನಮ್ಮ ಆತ್ಮನಲ್ಲಿ ಅವತರಿಸಿ ಬರುತ್ತವೆ ಅಂತಂದ್ರೆ ನಾವು ಈ ಸಂಸಾರದ ಎಲ್ಲಾ ಬಂಧನಗಳಿಂದ ಮುಕ್ತರಾಗ್ತೀವಿ. ನಾವೇ ಆ ಉತ್ಸರ್ಗವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ನಾವು ಸ್ವೀಕಾರ ಮಾಡುವಂತಹ ದಾರಿಯನ್ನ ನಡೀತಾ ಇದ್ದೇವೆ. ಅದಕ್ಕಾಗಿ ಕರ್ಮಗಳೆಲ್ಲ ಕೂಡಿ ನಮಗೆ ದುಃಖವನ್ನ ಕೊಡ್ತಾ ಇವೆ. ಇಲ್ಲಿಂದ ನಾವು ಮುಕ್ತರಾಗಬೇಕು. ಕರ್ಮ ಬಂಧನಗಳಿಂದ ಮುಕ್ತರಾಗುವುದಕ್ಕಾಗಿಯೇ ತೀರ್ಥಂಕರೆಲ್ಲ ಈ ಸಿದ್ಧಾಂತಗಳನ್ನು ಬೋಧಿಸಿದ್ದಾರೆ. ರಾತ್ರಿ ಹಗಲು ನಿಂತಾಗ, ಕೂತ್ಕೊಂಡಾಗ, ಮಲಗುವಾಗ, ಎದ್ದಾಗ ಯಾವ ಚಿಂತನೆಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ಪುಣ್ಯ ಪಾಪ ಅನ್ನುವಂತಹ ಕರ್ಮಗಳೇ ಈ ಸಂಸಾರದಲ್ಲಿರ್ತಕ್ಕಂತಹ ಜೀವಿಗೆ ಸುಖ ದುಃಖಗಳನ್ನು ಕೊಡುವಂಥವುಗಳಾಗಿವೆ. ಹೊರಗಡೆಗೆ ಯಾರು ನಮಗೆ ಸುಖ ದುಃಖಗಳನ್ನು ಕೊಡತಕ್ಕಂಥವರು ಯಾರೂ ಇಲ್ಲ, ಒಬ್ಬರು ಇಲ್ಲ, ಯಾರೂ ಇಲ್ಲ. ಈ ತತ್ವ ಚಿಂತನ ಆಗಬೇಕು. ಈ ತತ್ವ ಚಿಂತನ ಆಗಬೇಕು. ನಾವು ಪರರಿಗೆ ಹೆಸರಿಡ್ತೀವಿ. ಆತ ಹೀಗೆ, ಈತ ಹೀಗೆ ಇಡುವಂಥವರೆಲ್ಲ ಅಜ್ಞಾನಿಗಳು. ಆದರೆ ಯಾರಿಗೂ ಏನು ಹೆಸರಿಡದೆ ನಾನೇ ಅಜ್ಞಾನಿ ಅನ್ನುವಂಥವನು ಜ್ಞಾನಿ, ನಾನೇ ಅಪರಾಧಿ ಅನ್ನುವಂಥವನು ನಿಜವಾದ ನಿರಪರಾಧಿ, ನಾನೇ ದೋಷಾತ್ಮ ಅನ್ನುವಂಥವನು ನಿಜವಾದ ನಿರ್ದೋಷಾತ್ಮ. ಇಂಥ ಒಂದು ವಿಚಾರಕ್ಕೆ ಬಂದಾಗ, ತತ್ವಚಿಂತನೆಗೆ ಬಂದಾಗ, ಅದು ನಮ್ಮ ಜೀವನವನ್ನ ಪವಿತ್ರಗೊಳಿಸಿದಾಗ ಆ ತತ್ವಚಿಂತನೆ, ಆವಾಗ ನಮ್ಮ ಬದುಕಿನಲ್ಲಿ ರಕ್ಷಾ ಬಂಧನ ಅಂತಕ್ಕಂತಹ ಮಹಾಪರ್ವ ಬಂದು ನಮಗೆ ಮುಕ್ತಿಯನ್ನು ಕೊಡಿಸ್ತದೆ. ಎಲ್ಲ ಬಂಧನಗಳಿಂದ ಹೊರತೆಗೆದು ಜೀವಾತ್ಮನಿಗೆ ಸಿದ್ಧಾವಸ್ಥೆಯನ್ನು ಕೊಡಿಸುತ್ತೆ. ಇವತ್ತು ಬಂಧನ ಬೇಕು ಅನ್ನುವಂತಹ ದಿವಸ, ಬಂಧನ ಬೇಡ ಅನ್ನುವಂತಹ ದಿವಸ ಅಲ್ಲ.
ಇವತ್ತು ಬಂಧನ ಅವಶ್ಯಕ ಅನ್ನುವಂತಹ ದಿವಸ. ಆದರೆ ಎಂಥ ಬಂಧನ ಅವಶ್ಯಕ ಅಂತಂದ್ರೆ, ನಮಗೆ ಅಧರ್ಮ ಬೇಡ, ಧರ್ಮವೇ ಬೇಕು ಅನ್ನುವಂತಹ ಬಂಧನವನ್ನು ಸ್ವೀಕಾರ ಮಾಡುವ, ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಳ್ಳುವಂತ. ನನಗೆ ಧರ್ಮ ಬೇಡ, ಕಷಾಯಗಳು ಬೇಡ, ರಾಗದ್ವೇಷ ಬೇಡ, ಅಜ್ಞಾನ ಬೇಡ, ಅಕಲ್ಯಾಣ ಬೇಡ, ಪರರಿಗೆ ದುಃಖ ಕೊಡ್ತಕ್ಕಂತಹ ವಿಚಾರಗಳೇ ನನಗೆ ಬೇಡ ಅನ್ನುವಂತಹ ಬಂಧನವನ್ನು ಸ್ವೀಕಾರ ಮಾಡುವುದು. ನಾವೇನು ಸ್ವೀಕಾರ ಮಾಡ್ತೀವಿ? ಇವತ್ತು ಈತನು ಸ್ವಲ್ಪ ಹೇಳಿದ್ರೆ ನಾನು ನೋಡ್ತೇನೆ, ನಾಳೆ ಡಬಲ್ ಆಗಿ ನೋಡ್ತೀನಿ, ಹೊರಬರಲಿ. ರಾಗದ್ವೇಷ ಭಾವಗಳು ಇವು ಸ್ವಚ್ಛಂದ ಭಾವಗಳು, ಬಂಧನದ ಭಾವಗಳಲ್ಲ, ಸಂಯಮದ ಭಾವಗಳಲ್ಲ. ಇವು ನಮ್ಮ ಬದುಕಿನ ಅತ್ಯಂತ ಕೆಟ್ಟ ಭಾವಗಳು. ಮತ್ತೊಬ್ಬರಿಂದ ಹೇಗೆ ಮಾತನಾಡಬೇಕು, ಮತ್ತೊಬ್ಬರ ವಿಷಯವನ್ನು ಕುರಿತು ಹೇಗೆ ವಿಚಾರ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು, ಈ ಕಲೆಯನ್ನು ಕಲಿತುಕೊಂಡು ಈ ಕಲೆಯನ್ನು ಕಲಿತುಕೊಳ್ಳುವಂಥದ್ದಿದೆ. ಎಲ್ಲರನ್ನ ಸರಿ ಸಮಾನ ತಿಳ್ಕೊಳ್ಬೇಕು. ನನ್ನಂತೆ ಎಲ್ಲರೂ ಕೂಡ ಭವ್ಯ ಇದ್ದಾರೆ. ಅಜ್ಞಾನದ ಕಾರಣದಿಂದ ಈ ಭವ್ಯ ಜೀವಿಗಳೆಲ್ಲ ಇವತ್ತು ಸಂಕಟದಲ್ಲಿವೆ, ಸಂಸಾರದಲ್ಲಿವೆ. ಈ ಭವ್ಯ ಜೀವಿಗಳಿಗೆ ಇವರದೇ ಆಗಿರತಕ್ಕಂತಹ ಕರ್ಮಗಳು ಇವರಿಗೆ ಕಾಡ್ತಾ ಇವೆ, ನನಗೂ ಕಾಡ್ತಾ ಇವೆ. ಆದರೆ ನಾನು ಇವತ್ತು ಜ್ಞಾನಿ, ನನಗೆ ಇವತ್ತು ಕಾಡುವುದನ್ನು ಬಿಟ್ಟಿವೆ. ಆದರೆ ಇವರಿಗೆಲ್ಲ ತಮ್ಮದೇ ಆಗಿರತಕ್ಕಂಥ ಅಶುಭ ಕರ್ಮಗಳು ಕಾಡ್ತಾ ಇವೆ ಅಂತಂದ್ರೆ, ಈ ಕಾಡುವುದನ್ನೇ ಇವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾವ ದಿನ ಈ ಕಾಡ್ತವೆ ಅನ್ನುವಂತಹ ವಿಚಾರಕ್ಕೆ ಬರ್ತವಲ್ಲ, ಕರ್ಮಗಳೇ ಕಾಡ್ತವೆ, ಹೊರಗಿನವರು ಯಾರೂ ನನಗೆ ಕಾಡುವುದಿಲ್ಲ ಅನ್ನುವಂತಹ ವಿಚಾರಕ್ಕೆ ಬಂದಾಗ ತಾನಾಗಿ ಸನ್ಮಾರ್ಗ ಸಿಕ್ಕ ಹೋಗ್ತದೆ. ಆ ಅವಕಾಶ ಎಲ್ಲರಿಗೂ ಬರಲಿ ಅನ್ನುವಂತಹ ಪವಿತ್ರ ಭಾವನೆಯನ್ನ ನಾವು ಭಾವಿಸಬೇಕು. ಎಲ್ಲರಿಗೂ ಅವಕಾಶ ಸಿಗಲಿ. ಹೊರಗಡೆಗೆ ಯಾರೂ ಶತ್ರುಗಳಿಲ್ಲ, ಶತ್ರುಗಳಿದ್ದವರು ಎಲ್ಲರೂ ಕೂಡ ಒಳಗಡೆಗೆ ಇರ್ತಾರೆ. ಯಾರಿಗೆ ನಾವು ಬಾಹ್ಯದಲ್ಲಿ ಶತ್ರು ಅಂತ ಕರೀತೀವಿ, ಅವರ ಆತ್ಮನಲ್ಲಿಯೂ ಕೂಡ ಹೊರಗಡೆಗೆ ಯಾರೂ ಶತ್ರು ಇಲ್ಲ, ಒಳಗಡೆಗೇನೆ ಶತ್ರು ಇರ್ತಾರೆ ಅನ್ನುವಂತಹ ಚಿಂತನೆ ಬೇಕು. ಹೌದಾ? ಸಮಯ 6 ಗಂಟೆ. ಸಂಕಲ್ಪ ಮಾಡಿಕೊಳ್ಳಿ, ಇವತ್ತು ಬಂಧನದ ದಿವಸ. ಬಂಧನ ಬೇಕು ಮುಕ್ತಿಗಾಗಿ. ನಾವು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಬಂಧನ ಸ್ವೀಕಾರ ಮಾಡಬೇಕು. ಲೋಕ ವ್ಯವಹಾರದಲ್ಲಿ ಇವತ್ತಿನ ಪವಿತ್ರ ದಿನದಂದು ಏನ್ ಮಾಡ್ತಾರೆ? ರಾಖಿಯನ್ನ ಕಟ್ಕೊಳ್ತಾರೆ. ಸೂತ್ರ, ಈ ಸೂತ್ರವನ್ನ ಕಟ್ಕೊಳ್ತಾರೆ. ಅದನ್ನು ಕೂಡ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತಂದ್ರೆ, ಅದನ್ನ ಸುಂದರವಾಗಿ ಮಾಡ್ಲಿಕ್ಕೆ ಏನೇನೋ ಡಿಸೈನ್ ಮಾಡ್ತಾ ಆ ದಾರವನ್ನೇ ಡಿಸೈನ್ ಮಾಡಿಟ್ರು. ಆದ್ರೆ ಆತ್ಮ ಡಿಸೈನ್ ಆಗ್ಲಿಲ್ಲ. ಇಂಥ ಡಿಸೈನ್ ದಾರಗಳನ್ನೆಲ್ಲ ಕಟ್ಟಿಕೊಂಡು ನಮ್ಮ ಎಲ್ಲ ಎಷ್ಟು ವರ್ಷಗಳಿಂದ ಪ್ರತಿ ವರ್ಷ ಬಂದಿದೆ ಇದು ರಕ್ಷಾ ಬಂಧನ ಪರ್ವ. ಪ್ರತಿ ಒಂದು ವರ್ಷನ್ನ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಏನ್ ಮಾಡಿ? ಕೇವಲ ದಾರವನ್ನು ಕಟ್ಟೋದು ಬಿಚ್ಚಾಕೋದು ಇಷ್ಟೇ ಮಾಡಿದೀವಿ ವಿನಃ ನಾವು ಬಂಧನವನ್ನು ಸ್ವೀಕಾರ ಮಾಡಿಲ್ಲ. ಕಟ್ಟುವಂತಹ ಶುಷ್ಕ ಪರಂಪರೆ ಏನೋ ಇದೆ, ಆದ್ರೆ ಕಟ್ಟುವಂಥದ್ದಕ್ಕೆ ಯಾವ ರಹಸ್ಯ ಇದೆ ಅನ್ನುವಂತಹ ವಿಚಾರಕ್ಕೆ ಬಂದು ಸಮ್ಯಕ್ ಜ್ಞಾನವನ್ನು ಪಡೆದು ನಾವು ಆ ಕಾರ್ಯವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಇದರಲ್ಲಿ ಈ ಪ್ರವಚನ, ಈ ವರ್ಷದ ಪ್ರವಚನ, ವಾಸುಪೂಜ್ಯ ನಗರದ ಪ್ರವಚನ ನಿಮ್ಮ ಆತ್ಮ ಹಿತಕ್ಕೆ ಕಲ್ಯಾಣವಾಗ್ತದೆ ಅಂತಂದ್ರೆ ಆಗಲಿಲ್ಲ. ಆಗಲಿ, ಒಂದು ಸಂಕಲ್ಪವನ್ನು ತಕ್ಕೊಳ್ಳೋಣ. ನಾವು ಏನ್ ಮಾಡೋಣ? ನಮ್ಮ ಶತ್ರುಗಳು ಬಾಹ್ಯದಲ್ಲಿ ಯಾರೂ ಇಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಯಾರೂ ಇಲ್ಲ ಅಂತಂದಾಗ
ಎಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಬರ್ತೀವಿ. ಅವರು ಶತ್ರುಗಳು ಎಲ್ಲಿದ್ದಾರೆ ಅಂತಂದ್ರೆ ಒಳಗಡೆ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತಂದ್ರೆ 5 ಜನ ಇದ್ದಾರೆ, ಜಾಸ್ತಿ ಏನಿಲ್ಲ. 5 ಜನರನ್ನು ನಾವು ತೀಡಿ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳ ಪರಿಚಯವನ್ನು ಮಾಡಿಕೊಂಡು ಆ ಶತ್ರುಗಳನ್ನೇ ನಾವು ಬದಿಗೊತ್ತಿ ನಮ್ಮ ಬದುಕನ್ನು ಜೀವಿಸಲಿಕ್ಕೆ ಪ್ರಾರಂಭಿಸ್ತೀವಿ ಅಂತಂದ್ರೆ ಹಾಗೆ ಜೀವನವನ್ನು ಜೀವಿಸುವುದು ಕೂಡ ಶಕ್ಯ ಇದೆ. ಪ್ರತಿಯೊಬ್ಬರಿಗೂ ಶಕ್ಯ ಇದೆ. ಸಂಕಲ್ಪ ಮಾಡಿಕೊಳ್ಳಿ, ನಾನು ಪರರಿಂದ ಯಾರಿಂದಲೂ ಕೂಡ ಕ್ರೋಧದಿಂದ ಮಾತನಾಡುವುದಿಲ್ಲ. ಇದೇ ಬಂಧನ. ಈ ರಾಖಿ ಕಟ್ಕೊಳ್ಳಿ ನೋಡೋಣ, ಕ್ಷಮಾದಲ್ಲಿ ಇರ್ತೀನಿ ಯಾವಾಗಲೂ. ಶಕ್ಯ ಇದೆಯಲ್ಲೋ? ಮಾಡಿದ್ರೆ ಶಕ್ಯ ಇದೆಯಲ್ಲೋ? ಸುಖ ಬೇಕು 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 ಅನ್ನುವಂತಹ ವಿಚಾರ ಮಾತ್ರದಿಂದ ಸುಖ ಸಿಕ್ಕಿದ್ದೆ ಇಲ್ಲ. ಸುಖ ಬೇಕನ್ನೋದು ಈ ಕಡೆಗೆ ಸಿಟ್ಟಿನಿಂದ ಮಾತನಾಡೋದು, ಮತ್ತೆ ಸುಖ ಬೇಕು ಅನ್ನೋದು. ಸಿಟ್ಟಿನಿಂದ ದುಃಖಿ ಆಗೋದು, ಸಿಟ್ಟು ಬಂದಾಗ ಸಿಟ್ಟಿನಿಂದ ಮಾತಾಡಿ ದುಃಖಿ ಆಗುವುದು. ದುಃಖಿ ಆದ ನಂತರ ನನಗೆ ಸುಖ ಬೇಕು ಸುಖ ಬೇಕು ಸುಖ ಬೇಕು. ಆ ದುಃಖ ಎಲ್ಲಿದೆ ಅಂತ ಕೇಳಿದಾಗ ಸಿಟ್ಟು ಬಂತಲ್ಲ. ಆ ಸಿಟ್ಟು ಯಾಕೆ ಬಂತು ಅಂತಂದ್ರೆ ನಾವು ಪರರನ್ನ ಶತ್ರು ಅಂತ ತಿಳ್ಕೊಂಡಿದ್ದೀವಲ್ಲ, ಪರರ ಮೇಲೆ ದ್ವೇಷ ಇದೆಯಲ್ಲ, ಈ ದ್ವೇಷದ ಕಾರಣದಿಂದ ಸಿಟ್ಟು ಬಂತು. ದ್ವೇಷದ ಕಾರಣದಿಂದ ಪರರ ಮೇಲೆ ಸಿಟ್ಟು ಬಂತು. ಆಮೇಲೆ ಸಿಟ್ಟು ಬಂದಾಗ ಅವನು ನಿಮಗೆ ಹಿಟ್ಟು ಮುಗಿಸಿದ. ನನ್ನ ಮೇಲೆ ಸಿಟ್ಟು ಮಾಡ್ತೀಯಾ ಅಂತ ಹೇಳಿಬಿಟ್ಟು ಅವನು ಇವನ ಮೇಲೆ ದ್ವೇಷ ಮಾಡಿ ವೈರ ಕಟ್ಕೊಂಡು ಭವಗಳಲ್ಲಿ 10 ಭವಗಳವರೆಗೆ ಹಿಟ್ಟು ಮುಗಿಸೇ ಬಿಟ್ಟ. ಈ ತರ ನಡೀತಾ ಇದೆ ಸಂಸಾರ. ನಾವು ಪರರ ದ್ವೇಷವನ್ನು ಬಿಟ್ಟಾಗ ಪರರು ಕೂಡ ನಮ್ಮ ದ್ವೇಷವನ್ನು ಬಿಟ್ಟಾರೋ ಅಥವಾ ಇಲ್ಲ? ನಾವು ಪರರ ಮೇಲೆ ಇರುವಂತಹ ದ್ವೇಷವನ್ನ ಬಿಟ್ಟಿದ್ದೇವೆ ಅಂತಂದ್ರೆ ಪರರು ಕೂಡ ನಮ್ಮ ದ್ವೇಷವನ್ನ ಇಂದಿಲ್ಲ ನಾಳೆ ಎಂದಾದರೂ ಬಿಡ್ಲಿಕ್ಕೆ ಶಕ್ತಿ ಇದೆಯೋ ಅಥವಾ ಇಲ್ಲ? ಇದೇ ಚಾನ್ಸ್ ಇದೆ. ಈ ಒಂದು ದಾರಿಯಲ್ಲಿ ಚಾನ್ಸ್ ಇದೆ. ಆದ್ರೆ ಅವರು ಸಿಟ್ಟು ಮಾಡಿದಾಗ ನಾನು ಡಬಲ್ ಸಿಟ್ಟು ಮಾಡ್ತೀನಿ. ಆಮೇಲೆ ಅವರು ಸಿಟ್ಟು ಮಾಡುವುದನ್ನು ಬಂದ್ ಮಾಡಿಸ್ತೀನಿ. ಸಿಟ್ಟು ಮಾಡಿಸ್ತೀನಿ. ನಾನು ಸಿಟ್ಟು ಮಾಡಿ ಅವರ ಸಿಟ್ಟನ್ನು ಹೋಗಿಸ್ತೀನಿ. ನಾನು ಸಿಟ್ಟು ಮಾಡಿ ಅವರನ್ನ ಕ್ಷಮಾವಂತರನ್ನಾಗಿ ಮಾಡಿಸ್ತೀನಿ ಅನ್ನುವಂಥದ್ದು ಇದು ದಾರಿಯೇ. ಇದು ಸನ್ಮಾರ್ಗವೇ, ಇದು ಸಮ್ಯಕ್ ಜ್ಞಾನವೇ, ಇದು ವಿವೇಕವೇ. ಏನಿದು? ಇದೇ ಅವಿವೇಕತನ, ಇದೇ ಅಜ್ಞಾನ. ಈ ಅಜ್ಞಾನದಿಂದ ಯಾರು ಹೊರಬರ್ತಾರೆಯೋ ಅವರು ತಾವೇ ತಮ್ಮಲ್ಲಿ ವಿಷ್ಣು ಕುಮಾರವನ್ನ ಹುಟ್ಟಿಸಿಕೊಂಡು ತಮ್ಮಲ್ಲಿ ಅವರನ್ನು ಇರಿಸಿಕೊಂಡು ಎಂಥ ಎಲ್ಲ ಸಂಕಟಗಳಿವೆ ಆ ಸಂಕಟಗಳಿಂದ ಪಾರಾಗಲಿಕ್ಕೆ ದೊಡ್ಡ ಪುರುಷಾರ್ಥವನ್ನ ಮಾಡ್ತಾನೆ. ಅದಕ್ಕಾಗಿ ಇವತ್ತು ರಕ್ಷಾ ಬಂಧನದ ಪವಿತ್ರ ಪರ್ವ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. 700 ಮುನಿಗಳ ಮೇಲೆ ಕಷ್ಟ ಬಂದಿತ್ತಂದ್ರೂ ಕೂಡ ಕರ್ಮಗಳ ಕಾರಣದಿಂದಲೇ ಬಂದಿರಬಹುದಲ್ಲ. ಏನಾದರೂ ಒಂದು ಸಂಬಂಧ ಇರಲಿಕ್ಕೆ ಬೇಕಲ್ಲ. ಸುಮ್ಮನೆ ಬಂದಿತ್ತು. ಆ ಮಂತ್ರಿಗಳು ಏನು ಉಪಸರ್ಗ ಮಾಡ್ತಾ ಇದ್ದಾರೆ ಅವರಿಗೆ ದೋಷ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ದೋಷ ಯಾರಿಗೆ ಕೊಡಬೇಕು? ಕರ್ಮಗಳಿಗೆ ದೋಷ ಕೊಡಬೇಕು. ಆ 700 ಜನರ ಮುನಿಗಳ ಮೇಲೆ ಬಂದಿರುವಂತಹ ಈ ಉಪಸರ್ಗ ಹಿಂದಿನ ಭಾವದ ಕರ್ಮದ ಉದಯ. ಈ ಭಾವದಲ್ಲೂ ಈ ಭಾವದೂ ಇರಬಹುದು, ಹಿಂದಿನ ಭಾವದಲ್ಲೂ ಮಾಡಿರ್ಲಿಕ್ಕೆ ಶಕ್ಯ. ಈ ಕಷ್ಟಗಳೆಲ್ಲ ಬರುವುದು ಅಂತಂದ್ರೆ ಕರ್ಮಗಳನ್ನ ಕಟ್ಟಿಕೊಂಡಾಗ ಮಾತ್ರ. ಇನ್ನು ಇದನ್ನು ಕಟ್ಕೊಂಡಿದ್ದೇವೆ, ಉಪಸರ್ಗ ಬಂದಿದೆ ಅಂತಂದ್ರೆ ಅದು ಎಲ್ಲೋ ಸ್ವಲ್ಪ ಪುಣ್ಯ ಕರ್ಮವೂ ಇತ್ತು ಅಂತಂದ್ರೆ ಉಪಸರ್ಗ ದೂರ ಮಾಡುವಂಥವ್ರು ಯಾರಾದರೂ ನಿಮಿತ್ತವಾಗಿ ಮತ್ತೆ ಯಾರಾದರೂ ಒಬ್ರು ಬಂದಿರ್ತಾರೆ. ಇಲ್ಲ ಅದು ಪುಣ್ಯ ಇಲ್ಲ ಅಂತಂದ್ರೆ
ಯಾರು ಬರುಲ್ಲ. ಉಪಸರ್ಗ ಆಗೇ ಆಗ್ತದೆ. ಆ ಉಪಸರ್ಗದಲ್ಲಿ ಮರಣವೂ ಆಗಬಹುದು. ಅದೆಷ್ಟೋ ಜನ ಮುನಿಗಳಿಗೆ ಉಪಸರ್ಗ ದೂರ ಮಾಡುವಂಥವ್ರು ಸಿಕ್ಕಿಲ್ಲ. ಮರಣ ಹೊಂದಿದಾರೋ ಅಥವಾ ಇಲ್ಲ? ಉಪಸರ್ಗದಲ್ಲಿಯೇ ಮರಣಾಗಿ ಮರಣವನ್ನು ಅಪ್ಪಿದ್ದಾರೋ ಅಥವಾ ಇಲ್ಲ? ಇನ್ನೆಷ್ಟೋ ಮುನಿಗಳಿಗೆ ಉಪಸರ್ಗವನ್ನು ದೂರ ಮಾಡತಕ್ಕಂಥ ನಿಮಿತ್ತಗಳು ಸಿಕ್ಕಾಗ ಆ ನಿಮಿತ್ತದಿಂದ ಉಪಸರ್ಗದಿಂದ ಪಾರಾಗಿದ್ದಾರೆ, ಜೀವನವನ್ನು ಜೀವಿಸಿದ್ದಾರೆ ಎಷ್ಟೋ ಜನ. ಇದೆಲ್ಲ ನಡೆದಿದೆ, ಇದೆಲ್ಲ ನಡೆದು ಹೋಗಿದೆ. ಎಷ್ಟೋ ಭವ್ಯ ಜೀವಿಗಳ ಮೇಲೆ ಆ ತರುಣವಾಗಿದೆ, ಈ ತರುಣವಾಗಿದೆ, ಎಲ್ಲವೂ ಇದೆ. ಇಂಥ ಒಂದು ತತ್ವಗಳನ್ನು ನಾವು ಪ್ರತಿನಿತ್ಯ ವಿಚಾರ ಚಿಂತನೆ ಮಾಡಿ ಅವಶ್ಯಕವಾದ ಕಾರ್ಯವನ್ನು, ಅತ್ಯಂತ ಅವಶ್ಯಕವಾದ ಕಾರ್ಯವನ್ನು ಏನು ಮಾಡಬೇಕು ಅಂತಂದರೆ, ನಾವು ಸಿಟ್ಟು ಮಾಡೋದು ಬೇಡ, ನಾವು ಮಿಥ್ಯಾತ್ವ ಮಾಡೋದು ಬೇಡ. ನಾನು ಮಾಡದಿದ್ದರೆ ಪರರೂ ಮಾಡುವುದಿಲ್ಲ. ನಾನು ಬಿಡಬೇಕು, ಪರರು ಬಿಡಲಿ ಅಥವಾ ಬಿಡದೇ ಇರಲಿ, ಮೊದಲು ನಾನು ಬಿಡಬೇಕು. ಕೆಲವರು ಏನು ವಿಚಾರ ಮಾಡೋದು ಅಂತಂದ್ರೆ, ಎಲ್ಲರೂ ಬಿಟ್ಟಾಗ, ಅವರ ಬಹುಮತ ಆದಾಗ, ಹಾ ಇದು ಬಹುಮತ ಆಯಿತು, ಹಾ ಇದು ಸತ್ತಿದೆ, ಆವಾಗ ನಾನು ಬಿಡೋದು. ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಬಹುಮತವನ್ನು ಅಪೇಕ್ಷಿಸಬೇಕೆ? ಬಹುಮತ ಆಗ್ಲಿಕ್ಕೆ ಶಕ್ಯನೋ? ಅಜ್ಞಾನಿಗಳು ಜಾಸ್ತಿಯೋ ಅಥವಾ ಜ್ಞಾನಿಗಳು ಜಾಸ್ತಿ? ಆಮೇಲೆ ಬಹುಮತವನ್ನು ಅಪೇಕ್ಷಿಸಬೇಕೇನೋ? ಇವರೆಲ್ಲ ಅಜ್ಞಾನಿಗಳಿದ್ದಾರೆ, ಇವರೆಲ್ಲರೂ ತಿಳ್ಕೊಳ್ಳಿ, ಇವರೆಲ್ಲರೂ ತಿಳ್ಕೊಂಡು ಇವ್ರ ದಾರಿಗೆ ಹತ್ತಿದಾಗ ಆಮೇಲೆ ನಾನು ಅವರ ದಾರಿ ಸರಿ ಅಂತ ಹೇಳಿಬಿಟ್ಟು ಬಹುಮತವನ್ನು ಕಣ್ಣಿನಿಂದ ಕಂಡಾಗ ಮಾತ್ರ ನಾನು ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಆ ಥರ ಧರ್ಮ ಸ್ವೀಕಾರ ಮಾಡುವ ಪದ್ಧತಿ ಅಲ್ಲ. ತಕ್ಷಣ ಮಾಡಬೇಕು. ಇವತ್ತು ಮಾಡಿ ಸಂಕಲ್ಪ ಮಾಡಿ 4 ಕಷಾಯಗಳನ್ನು ನಾವು ಎಂದೂ ಯಾರ ಮೇಲೆ ಕ್ರೋಧ ಮಾಡುವುದಿಲ್ಲ, ಎಂದೂ ಯಾವ ವಿಷಯವನ್ನು ಕುರಿತು ನಾನು ನನ್ನ ಆತ್ಮನಲ್ಲಿ ಮದ ಮತ್ಸರಗಳನ್ನು ಹುಟ್ಟಿಸಿಕೊಳ್ಳುವುದಿಲ್ಲ, ಅಹಂಕಾರ ಭಾವನೆಯನ್ನು ತಾಳುವುದಿಲ್ಲ, ಮತ್ತು ಯಾವುದೇ ಪ್ರಕಾರವಾಗಿ ನಾನು ಯಾವುದೇ ವ್ಯವಹಾರದಲ್ಲಿ ಕುಟಿಲ ಭಾವಗಳನ್ನು ಹೊಂದಿ ಮತ್ತೊಬ್ಬರಿಗೆ ಮೋಸ ಮಾಡುವುದಿಲ್ಲ. ನಾನು ಯಾವಾಗಲೂ ಸತ್ಯ, ಸರಳ, ಸಹಜವಾಗಿರುತ್ತೇನೆ ಅನ್ನುವಂಥ ಸಂಕಲ್ಪ. ಈ ಸಂಕಲ್ಪವೇ ಎಲ್ಲ ಬಂಧನಗಳಿಂದ ಹೊರಬರಲಿಕ್ಕೆ ಬಂಧನದ ಬಿಡುಗಡೆಗಾಗಿ ಬಂಧನವೇ ಬೇಕು. ಈ ಬಂಧನ ನಮ್ಮ ಬದುಕಿನಲ್ಲಿ ಬರಲಿ. 4 ಪ್ರಕಾರದ ಬಂಧನಗಳು. ಯಾವ ವಸ್ತುಗಳ ಮೇಲೆ ಮೋಹ ಮಮತೆಗಳು ಬೇಡ. ನಮಗೆ ಇರುವಂತಹ ವಸ್ತುಗಳು, ನಮ್ಮ ಕಣ್ಮುಂದೆ ನಮಗೆ ಸಿಕ್ಕಿರತಕ್ಕಂಥ ವಸ್ತುಗಳ ಮೇಲಿನ ಮದ ಮತ್ಸರಗಳು ಬೇಡ, ಅಹಂಕಾರ ಬೇಡ. ಆಮೇಲೆ ಸಿಟ್ಟು ಬೇಡ. ಯಾರೇನಂದ್ರೂ ಕೂಡ ಸಿಟ್ಟು ಬೇಡ. ಸಹನ ಮಾಡೋಣ, ಸಹನಶೀಲರಾಗಿ ಮಾಡೋಣ. ಸಹನಶೀಲತೆ ಧರ್ಮ, ಅಸಹನಶೀಲತೆ ಅಧರ್ಮ. ಯಾವುದು ಬೇಕು? ಸಹನಶೀಲರಾಗಿ ಬಾಳು ನಮಗೆ ಬೇಕು. ಬಾಳುವಂತಹ ಬಾಳೇ ಬೇಕು. ಆಮೇಲೆ ಮಿಥ್ಯಾತ್ವ ಅಂದ್ರೆ ಅಜ್ಞಾನ. ಅಜ್ಞಾನ ಅಂತಂದ್ರೆ ಪಾಪ ಬಂಧಗಳ ಕಾರಣಕ್ಕೆ ಕಾರಣ, ಪಾಪದ ಬಂಧನಕ್ಕೆ ಕಾರಣ ಮಿಥ್ಯಾತ್ವ. ಪಾಪಗಳನ್ನು ಹುಟ್ಟಿಸುತ್ತದೆ. ಅಂದಮೇಲೆ ಈ ಮಿಥ್ಯಾತ್ವವನ್ನು, ಅಜ್ಞಾನವನ್ನು, ಉನ್ಮಾರ್ಗವನ್ನು, ಮಿಥ್ಯಾ ಮಾರ್ಗವನ್ನು ತ್ಯಜಿಸಬೇಕು ಅಥವಾ ರಕ್ಷಿಸಿಕೊಳ್ಳಬೇಕು. ಇದನ್ನೇ ರಕ್ಷಣೆ ಮಾಡಿಕೊಳ್ಳುವಂಥ ಬುದ್ಧಿ ಯಾರಿಗೆ ಬರ್ತದೆ ಗೊತ್ತಾ? ಅಜ್ಞಾನಿಗಳಿಗೆ. ಮಿಥ್ಯಾತ್ವವೇ ನನಗೆ ಶರಣು ಅಂತ ಹೇಳಿಬಿಟ್ಟು ವಿಚಾರ ಬರ್ತಾವಲ್ಲ, ಅಜ್ಞಾನಿಗಳಿಗೆ. ಇದನ್ನು ಕೂಡ ಸಂಕಲ್ಪಬದ್ಧರಾಗಿ ಇದನ್ನು ತ್ಯಜಿಸಬೇಕು ಅಂದಾಗ ಇಂಥ ಪರ್ವಗಳು ಅಧ್ಯಾತ್ಮವನ್ನು ತಿಳ್ಕೊಂಡು ಇಂಥ ಪರ್ವಗಳೆಲ್ಲ ಸಾರ್ಥಕವಾಗಲಿಕ್ಕೆ ಶಕ್ಯ.
ನಿಮ್ಮ ಎಂಥ ಭವಿಷ್ಯದ ಎಲ್ಲ ವರ್ಷಗಳು ಮತ್ತು ಈ ಎಂಥ ಪರ್ವ ಇದು ರಕ್ಷಾಬಂಧನ ಪರ್ವ. ರಕ್ಷೆಯನ್ನು ಕಟ್ಟಿಕೊಳ್ಳಿ. ರಕ್ಷೆಯ ಬಂಧನ ಕೈಯಲ್ಲಿ ಯಾವಾಗಲೂ ಇರಲಿ. ಕೈಯಲ್ಲಿ ಅಷ್ಟೇ ಅಲ್ಲ, ಆತ್ಮನಲ್ಲಿ ಇರಲಿ. ಆತ್ಮನಲ್ಲಿ ಇದೆಯೋ ಅಥವಾ ಇಲ್ಲ ಅನ್ನುವಂತಹ ಆ ಒಂದು ಗುರುತಿಗಾಗಿ ಕೈಯಲ್ಲಿ ನಾವು ಕಟ್ಟಿಕೊಳ್ತೇವೆ. ವಿನಃ ಗುರುತಿಗಾಗಿ ನಾನು ಈ 5 ಬಂಧನಗಳಿಂದ ಹೊರಬಂದು ಇವುಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಜಿಸಿದ್ದೇನೆ ಅನ್ನುವಂತಹ ಈ ಒಳ ಸಂಕಲ್ಪಕ್ಕೆ ಹೊರ ಸಂಕಲ್ಪನೂ ಕೂಡ ಒಂದಿರಬೇಕಲ್ಲ. ಅದಕ್ಕಾಗಿ ಬಾಹ್ಯದಲ್ಲಿ ರಕ್ಷಾಬಂಧನವನ್ನು ಕಟ್ಟಿಕೊಳ್ತಕ್ಕಂಥ ವಿಚಾರ ಇದ್ದಿರ್ತದೆ. ನೀವು ಪ್ರತಿ ವರ್ಷ ಈ ರಕ್ಷಾಬಂಧನದ ಪರ್ವ ದಿವಸ ಇದನ್ನೇನು ಹೊರಗಡೆ ಕೈ ಕಟ್ಕೊಳ್ತೀರಲ್ಲ, ಅದನ್ನು ಈ ಉದ್ದೇಶದಿಂದ ಕಟ್ಕೊಳ್ಬೇಕು. ಇನ್ನು ತಂಗಿ ಅಣ್ಣನಿಗೆ ಕಟ್ಟುವಂತಹ ರಕ್ಷೆ ಅದು ತನಗೋಸ್ಕರ, ತನ್ನ ಹಿತಕ್ಕಾಗಿ, ತನ್ನ ರಕ್ಷಣೆಗಾಗಿ ತಂಗಿ ಅಣ್ಣನಿಗೆ ಕಟ್ತಾನೆ. ಅಣ್ಣ ತಾನು ವಿಷ್ಣು ಕುಮಾರನಾಗಿ ತಂಗಿಯ ರಕ್ಷಣೆಯನ್ನ ಮಾಡ್ತಾನೆ. ಇದು ಸಂಸಾರದಲ್ಲಿ ಇರತಕ್ಕಂತಹ ರಕ್ಷಾಬಂಧನ ಪರ್ವ. ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರತಕ್ಕಂತಹ ನಿಜವಾದ ರಕ್ಷಾಬಂಧನ ಪರ್ವ ಯಾವುದು ಅಂತಂದ್ರೆ, ನಾನು ಈ 4 ಕಷಾಯಗಳನ್ನು ಮತ್ತು ಮಿಥ್ಯಾತ್ವವನ್ನು ಜೀವನ ಪರ್ಯಂತ ತ್ಯಾಗ ಮಾಡ್ತೀನಿ, ಸಾವಧಾನತೆಯಿಂದ ಎಚ್ಚರದಿಂದ ಜೀವನವನ್ನು ಜೀವಿಸ್ತೇನೆ, ಕಷಾಯಗಳನ್ನು ಮಾಡದೆ ಜೀವನವನ್ನು ಜೀವಿಸ್ತೇನೆ ಅನ್ನುವಂಥ ಸಂಕಲ್ಪವೇ ಆತ್ಮಿಕ ಸರ್ವಶ್ರೇಷ್ಠ ರಕ್ಷಾಬಂಧನ ಪರ್ವ. ಇಂಥ ಪರ್ವ ನಿಮ್ಮ ಬದುಕಿಗೆ ಬಂದು ನಿಮ್ಮ ಆತ್ಮನನ್ನು ಬೆಳಗಲಿ, ನಿಮ್ಮ ಆತ್ಮನಿಗೆ ಕೇವಲ ಜ್ಞಾನ ಲಭಿಸಿ ಮೋಕ್ಷ ಪ್ರಾಪ್ತವಾಗಲಿ ಅನ್ನುವಂತಹ ವಿಚಾರಗಳನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸು.